ಎಲ್ಲರೂ ವರಪುತ್ರ ಬ್ರಾಂಚ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇಂದಿನ ವಿಷಯ ಕೃಷಿ ಮತ್ತು ಕೈಗಾರಿಕೆ ಕುರಿತು ಕೆಲವು ವಿಷಯಗಳನ್ನು ನಾವು ಪ್ರಸ್ತುತಪಡಿಸಿದ್ದೇವೆ. ಆ ಒಂದು ವಿಷಯವನ್ನು ಸೋಗಿ ಗ್ರಾಮ, ಹೂವಿನಡಗಲಿ ತಾಲೂಕು ಸೋಗಿ ಗ್ರಾಮದ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿರ್ತೇವೆ. ಆ ಕಾರಣ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಮೊದಲನೇದಾಗಿ ಸೋಗಿಯ ಕಲ್ಲೇಶನನ್ನು ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ, ಹಾಗೆ ಈ ಕಾರ್ಯಕ್ರಮ ಮುಂದೆ ಕೂಡ ಯಶಸ್ವಿಯಾಗಿ ಬೆಳಗ್ಗೆ ಅಂತ ಹಾರೈಸ್ತಾ ಒಂದು ಪ್ರಾರ್ಥನೆ. ವರ ನೀಡು ಶ್ರೀ ಸ್ವಾಮಿ ಕಲ್ಲೇಶ, ಸಕಲ ಜಗಕ್ಕೆಲ್ಲ ಅನ್ನದಾತ ನಂದೀಶ. ವರ ನೀಡು ಶ್ರೀ ಸ್ವಾಮಿ ಕಲ್ಲೇಶ, ಸಕಲ ಜಗಕ್ಕೆಲ್ಲ ಅನ್ನದಾತ ನಂದೀಶ. ದೀನರ ದಾತ ಮಮತಾ ಭರಿತ ವರ ನಂದೀಶ್ವರ ಸುಗುಣ ಸಂಗೀತ. ವರ ನಂದೀಶ್ವರ ಸುಗುಣ ಸಂಗೀತ. ವರ ನೀಡು ಶ್ರೀ ಸ್ವಾಮಿ ಕಲ್ಲೇಶ, ಸಕಲ ಜಗಕ್ಕೆಲ್ಲ ಅನ್ನದಾತ ನಂದೀಶ. ತುಂಗಾ ತೀರದಿ ನಿಂದವನೇ ಬಹು ಭಕ್ತರ ಪಾಲಿನ ಧ್ಯಾನಿಪನೇ. ತುಂಗಾ ತೀರದಿ ನಿಂದವನೇ ಬಹು ಭಕ್ತರ ಪಾಲಿನ ಧ್ಯಾನಿಪನೇ. ಎಲ್ಲರನ್ನು ಉದ್ಧರಿಸು ಶ್ರೀ ಸ್ವಾಮಿ ಕಲ್ಲೇಶ, ಎಲ್ಲರನ್ನು ಉದ್ಧರಿಸು ಶ್ರೀ ಸ್ವಾಮಿ ಕಲ್ಲೇಶ. ವರ ನೀಡು ಶ್ರೀ ಸ್ವಾಮಿ ಕಲ್ಲೇಶ, ಸಕಲ ಜಗಕ್ಕೆಲ್ಲ ಅನ್ನದಾತ ನಂದೀಶ. ಸಕಲ ಜಗಕ್ಕೆಲ್ಲ ಅನ್ನದಾತ ನಂದೀಶ. ಸಕಲ ಜಗಕ್ಕೆಲ್ಲ ಅನ್ನದಾತ ನಂದೀಶ. ಪ್ರಾರ್ಥನಾ ಗೀತೆಯೊಂದಿಗೆ ವಿಷಯಗಳನ್ನು ಪ್ರೇಕ್ಷಕರ ಮೇರೆಗೆ ಸುಂದರವಾದ ವಿಷಯಗಳೊಂದಿಗೆ ನಿಮ್ಮೊಂದಿಗೆ ನಾವಿದ್ದೇವೆ. ವೀಕ್ಷಿಸಿ, ನಮ್ಮನ್ನು ಹರಸಿ ಆರೈಸಿ. ಹೋಳಿಕಟ್ಟೆ ಅಂತ ಹೇಳಿದ್ರೆ ಈ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ನನ್ನ ವೈಯಕ್ತಿಕ ವಿಚಾರ. ಓ ಕೃಷಿಕ, ನಿನಗೆ ಯಾರು ಸಮ? ನನ್ನ ಬದುಕಿಗೆ ನಾನೇ ಲಾಯರ್. ತೀರ್ಪುಗಳಿಗೆ ಪ್ರೀತಿಯ ಆಧಾರ್, ಭರವಸೆಗಳ ಸರ್ದಾರನ ಒಂದು ಕಾನ್ಸೆಪ್ಟ್ನೊಂದಿಗೆ ನಾವು ಬರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೃಷಿ ಬಗ್ಗೆ ನಮ್ಮ ವೀರಭದ್ರ ಸರ್ ಅವರ ಅಭಿಪ್ರಾಯಗಳು ಏನಿದ್ದೇವೆ ನಾವು ಕೇಳಿ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಈ ಒಂದು ಪೌಳಿ ಕಟ್ಟೆ ಅಥವಾ ಪೌಳಿ ಹರಟೆ ಈ ಕಾರ್ಯಕ್ರಮವನ್ನು ನಾವು ಈ ಬಾರಿ ಹಮ್ಮಿಕೊಂಡಿರೋದು. ಇಲ್ಲಿ ನಾವು ತೆಗೆದುಕೊಂಡಿರೋ ವಿಚಾರ ಏನಪ್ಪ ಅಂದರೆ ಕೃಷಿ ಅಂತ ಇದೆ. ಈ ಕೃಷಿಗೆ ನಾವು ಸಾಕಷ್ಟು ಅಂದರೆ ಈಗ ಮನುಷ್ಯ ಜೀವಂತವಾಗಿರ್ಬೇಕಂದ್ರೆ ಪ್ರಮುಖವಾಗಿ ನೀರು, ಗಾಳಿ, ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ಅತ್ಯಂತ ಪ್ರಮುಖವಾದದ್ದು ಅಂದರೆ ಈ ಕೃಷಿ ಅಂತ. ಕೃಷಿಯನ್ನ ಬಿಟ್ಟು ಈ ಜೀವ ಜಗತ್ತು, ಈ ಜೀವ ಸಂಕುಲ ಬದುಕಲು ಸಾಧ್ಯವೇ ಇಲ್ಲ. ಇಂಥ ಒಂದು ಸುಂದರವಾದ ವಿಷಯವನ್ನು ಇವತ್ತು ನಾವು ತಗೊಂಡು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅಂದರೆ ಈ ಕೃಷಿ ಅಂದರೆ ನಮಗೆ ಮೊಟ್ಟ ಮೊದಲಾಗಿ ಕೃಷಿ ಅಂದ ತಕ್ಷಣ ನೆನಪಾಗೋದು ರಾಷ್ಟ್ರಕವಿ ಕುವೆಂಪುರವರು ಬರೆದಿರ್ತಕ್ಕಂಥ ಒಂದು ಗೀತೆ, ಉಳುವ ಯೋಗಿಯ ನೋಡಲ್ಲಿ ಅಂತ ಹೇಳಿ. ಇದು ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾರೆ ಅಂದರೆ ರೈತ ಗೀತೆ ಅಂತ ಹೇಳಿ ಇದಕ್ಕೆ ಒಂದು ವಿಶೇಷವಾದ ಗೌರವವನ್ನು ಕೊಟ್ಟು ವಿಶೇಷವಾದ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ರೈತ ಗೀತೆಯನ್ನು ಹಾಡಿ ರೈತರ ಹಿರಿಮೆಯನ್ನು ಜಗತ್ತಿಗೆ ಸಾರುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಇಂದಿಗೂ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಕೃಷಿ ಅನ್ನೋದು ಇನ್ನು ಏನಾಗಿದೆ ಅಂದರೆ ನಿಜವಾಗ್ಲೂ ಇದು ಹೇಳೋದಕ್ಕೆ ಬಹಳ ಚೆನ್ನಾಗಿದೆ. ದೇಶದ ಬೆನ್ನೆಲುಬು ರೈತ, ಕೃಷಿಯೇ ನಮ್ಮ ದೇಶದ ಮೂಲ ಕಸುಬು. ಈ ಕೈಗಾರಿಕೆಗಳಿಗೆ ಎಲ್ಲ ಸರಕುಗಳನ್ನು ಮತ್ತು ಉದ್ಯೋಗಾವಕಾಶವನ್ನು ನೀಡತಕ್ಕಂಥದ್ದು ಕೃಷಿ. ಹಾಗಾಗಿ ಕೃಷಿಯನ್ನು ನಾವು ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ. ಕೃಷಿ ಮತ್ತು ಕೈಗಾರಿಕೆ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ, ಅವು ಒಂದನ್ನೊಂದು ಬಿಟ್ಟು ಬದುಕಕ್ಕಾಗಲ್ಲ. ನಮ್ಮ ದೇಶದ GDPಯನ್ನ ಅಂದರೆ ತಲಾ ಆದಾಯವನ್ನು ಹೆಚ್ಚಿಸುವಲ್ಲಿ ಕೃಷಿ ಎಷ್ಟು ಮುಖ್ಯವೋ ಮತ್ತು ಕೈಗಾರಿಕೆಗಳು ಅಷ್ಟೇ ಮುಖ್ಯ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ ಏನಾಗಿದೆ ಅಂದರೆ ಈ ಕೃಷಿಯನ್ನ ನಾವು ಇಂದಿನ ಯುವ ಪೀಳಿಗೆ ಸ್ವಲ್ಪ ಕೃಷಿಯಿಂದ ದೂರ ಸರಿತಾ ಇದೆ.
ಈ ಮನೋಭಾವ ಬದಲಾಗಬೇಕು. ಕೃಷಿ ಇದ್ರಾಗ ಮಾತ್ರ ಸಾಧ್ಯ. ಅಂದ್ರೆ ಈ ನಮ್ಮ ಎಲ್ಲ ಜೀವನವನ್ನ ಮತ್ತು ನೆಮ್ಮದಿಗಾಗಿ ಮತ್ತು ಬದುಕಲು ಆಹಾರ ಬೇಕೇ ಬೇಕು. ಹಾಗಾಗಿ ಅನ್ನ ಬ್ರಹ್ಮ ಅಂತ ಕರೀತೀವಿ ನಾವು ಕೃಷಿಕರನ್ನ. ಈ ಕೃಷಿಕನಿಗೆ ಎಲ್ಲರೂ ನಾವು ಗೌರವ ಕೊಡಬೇಕು. ಪ್ರತಿದಿನ ಒಂದು ತುತ್ತು ಅನ್ನ ಉಣ್ಣುವಾಗಲೂ ಅವರನ್ನ ನೆನಪಿಸ್ಕೊಂಡು ಅವರ ಸೇವೆಯನ್ನು ಸ್ಮರಿಸಿಕೊಂಡು ಅವರನ್ನ ನಾವು ಪ್ರತಿದಿನ ಅನ್ನ ಬ್ರಹ್ಮ ಅಂತ ಕರೆಯೋದಕ್ಕೆ ಮುಖ್ಯ ಕಾರಣ ಕೃಷಿಯ ಮಹತ್ವವನ್ನ ಅಂತಕ್ಕಂಥದ್ದು. ಪುರಾತನ ಕಾಲದಿಂದಲೂ ಮನುಷ್ಯ ಒಂದ್ ಕಡೆ ನೆಲೆ ನಿಂತು ಶಿಲಾಯುಗದಿಂದ ಇಂದಿನ ಕಲಿಯುಗದವರೆಗೂ ಕೃಷಿ ತನ್ನದೇ ಆದ ಛಾಪನ್ನ ಮೂಡಿಸ್ತಾ ಇದೆ. ಇಂತಹ ಶ್ರೇಷ್ಠ ಕೃಷಿಯನ್ನ ನಾವೆಲ್ಲರೂ ಇಂದಿನ ಯುವ ಪೀಳಿಗೆಗೆ ಪರಿಚಯಿಸಿ ಆಧುನಿಕ ಕೃಷಿಯನ್ನ ಮಾಡಿ ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಿಸಲು ಕೃಷಿಯೇ ಬಹಳ ಮುಖ್ಯ ಆಗಿ ನಾವು ಕೃಷಿಯನ್ನ ನಾವು ನಂಬೋಣ. ಕೃಷಿಯನ್ನ ನಂಬಿದರೆ ದೇವರು ಕೈ ಬಿಡಲ್ಲ. ಹಾಗಾಗಿ ಮಳೆಯೊಡನೆ ಜೂಜಾಟ ಆಡುವ ಈ ರೈತನ ಬದುಕನ್ನ ಹಸನಾಗಿಸಲು ನಾವೆಲ್ಲರೂ ಸಣ್ಣ ಪ್ರಯತ್ನ ಮಾಡೋಣ ಅಂತೇಳಿ ಈ ಕೃಷಿಯ ಮಹತ್ವವನ್ನ ತಿಳಿಸಲು ಅವಕಾಶ ಕೊಟ್ಟಿರ್ತಕ್ಕಂಥ ಈ ಒಂದು ಬಳಗದ ಮುಖ್ಯಸ್ಥರಿಗೆ ಧನ್ಯವಾದಗಳು. ನಮಸ್ಕಾರ. ರಾಷ್ಟ್ರಕವಿ ಕುವೆಂಪು ಅವರನ್ನು ನಾವು ಸ್ಮರಿಸುತ್ತಾ ಮತ್ತು ರೈತನನ್ನ ಒಂದು ಅನ್ನ ಬ್ರಹ್ಮ ಅನ್ನೋ ಒಂದು ವಿಷಯದೊಂದಿಗೆ ಅವರು ಕೆಲವಾರು ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು. ಅದೇ ರೀತಿ ನಮ್ಮ ರೇಣುಕಾ ಮೇಡಮ್ ಅವರು ಏನು ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ಬೆಳಗಿನ ಶುಭಕಾಮನೆಗಳನ್ನು ತಿಳಿಸುತ್ತಾ, ಕೃಷಿ ಮತ್ತು ರೈತ ಇವೆರಡಕ್ಕೂ ತುಂಬ ಅವಿನಾಭಾವಿ ಸಂಬಂಧವಿದೆ. ರೈತನದು ಮತ್ತು ಕೃಷಿದು. ರೈತ ಇಲ್ಲದರೆ ಕೃಷಿ ಭೂಮಿ ಇಲ್ಲ, ಕೃಷಿ ಭೂಮಿ ಇಲ್ಲದೇ ರೈತನ ಜೀವನ ಇಲ್ಲ. ಇವರಿಬ್ಬರಿಗೂ ಇರ್ತಕ್ಕಂಥ ಅವಿನಾಭಾವಿ ಸಂಬಂಧದಲ್ಲಿ ಇವತ್ತಿನ ರೈತನ ಪರಿಸ್ಥಿತಿ ಏನಾಗಿದೆ, ರೈತನ ಮಗನ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ರೈತನ ಬಗ್ಗೆ ಒಂದು ಚಿಕ್ಕ ಕವನವನ್ನು ಹೇಳ್ತೀನಿ ನಾನು. ಅವನಿಸುತ ಅಂದರೆ ಭೂತಾಯಿಯ ಮಗ ಅಂತ. ಭೂತಾಯಿಯ ಮಗನ ಪರಿಸ್ಥಿತಿ ಏನು, ಆಮೇಲೆ ಕೃಷಿಯ ಪರಿಸ್ಥಿತಿಯನ್ನು ಆಮೇಲೆ ಯೋಚನೆ ಮಾಡ್ತೀನಿ. ವಸುಂಧರೆಯ ಪ್ರೀತಿಯ ಸುತ, ಜಾನುವಾರುಗಳ ಅನ್ನದಾತ, ರೊಟ್ಟಿ ತಿಂದು ಗಟ್ಟಿಯಾಗಿ ಬೆಳೆವ ಭತ್ತ ಜೋಳ ರಾಗಿ, ರೊಟ್ಟಿ ತಿಂದು ಗಟ್ಟಿಯಾಗಿ ಬೆಳೆವ ಭತ್ತ ಜೋಳ ರಾಗಿ, ಸಜ್ಜೆ ನವಣಿ ಅವರಿ ತೊಗರಿ, ಹೂವು ಬಳ್ಳಿ ಹಣ್ಣು ತರಕಾರಿ, ಹೂ ಬಳ್ಳಿ ಹಣ್ಣು ತರಕಾರಿ, ಎಲ್ಲ ಬೆಳೆಯು ಶ್ರಮದ ಫಲವು, ಆದರೂ ದಕ್ಕದು ನಿರೀಕ್ಷೆಯ ಲಾಭವು. ಎಲ್ಲ ಬೆಳೆಯು ಶ್ರಮದ ಫಲವು, ಆದರೂ ದಕ್ಕದು ನಿರೀಕ್ಷೆಯ ಲಾಭವು. ಹೊರುವೆ ನೀನು ನಷ್ಟದ ಭಾರ, ಬಿಡದೆ ದುಡಿವ ಮಣ್ಣಿನ ಛಲಗಾರ. ಹೊರುವೆ ನೀನು ನಷ್ಟದ ಭಾರ, ಬಿಡದೆ ದುಡಿವ ಮಣ್ಣಿನ ಛಲಗಾರ. ಮಾನವನ ಅತಿಯಾದ ಕೈಗಾರೀಕರಣದ ಪ್ರಭಾವ, ಮಾನವನ ಅತಿಯಾದ ಕೈಗಾರೀಕರಣದ ಪ್ರಭಾವ, ತಡೆಯಲಾಗುತ್ತಿಲ್ಲ ಧರೆಯ ತಾಪಮಾನವ, ತಡೆಯಲಾಗುತ್ತಿಲ್ಲ ಧರೆಯ ತಾಪಮಾನವ. ಇದರಿಂದಾದ ಪ್ರಕೃತಿಯ ವಿಕೋಪ, ರೈತನ ಜೀವನದ ಮೇಲೆ ಅದರ ಪ್ರತಾಪ, ರೈತನ ಜೀವನದ ಮೇಲೆ ಅದರ ಪ್ರತಾಪ. ಸಿಗದು ಸೂಕ್ತ ಬೆಲೆ ಬೆಳೆದ ಬೆಳೆಗೆ, ಸಿಗದು ಸೂಕ್ತ ಬೆಲೆ ಬೆಳೆದ ಬೆಳೆಗೆ, ಸಿಗುವಂತಾಗಲಿ ನ್ಯಾಯಯುತ ಬೆಲೆ ಬೆಳೆದ ಫಸಲಿ, ಸಿಗುವಂತಾಗಲಿ ನ್ಯಾಯಯುತ ಬೆಲೆ ಬೆಳೆದ ಫಸಲಿ. ವಿದ್ಯಾವಂತರು ಮರಳಲಿ ಮತ್ತೆ ಜಮೀನಿಗೆ, ವಿದ್ಯಾವಂತರು ಮರಳಲಿ ಮತ್ತೆ ಜಮೀನಿಗೆ, ವಧು ಒಲಿಯುವಂತಾಗಲಿ ರೈತ ವರನಿ, ವಧು ಒಲಿಯುವಂತಾಗಲಿ ರೈತ ವರನಿ. ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರ ಮಕ್ಕಳಿಗೆ ಯಾರು ಕನ್ಯೆಯನ್ನು ಕೊಡ್ತಾ ಇಲ್ಲ. ಮದುವೆ ಆಗಲಿಕ್ಕೆ ಅವರಿಗೆ ಕನ್ಯೆ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದಾರೆ. ಅವ್ರಿಗೆ 35-40 ವರ್ಷ ಆದರೂ ಕೂಡ ಯಾರಿಗೂ ರೈತನ ಮಕ್ಕಳಿಗೆ ಕನ್ಯೆ ಸಿಗ್ತಾ ಇಲ್ಲ. ಹೊಲ ಇದೆ, ದುಡಿಮೆ ಇದೆ, ಎಲ್ಲ ಇದೆ. ಆದರೆ ಎಲ್ಲರೂ ನೋಡೋದು ಡಾಕ್ಟ್ರು, ಇಂಜಿನಿಯರು, IPS IAS ಆಫೀಸರ್ಸು, ಆಮೇಲೆ ಒಳ್ಳೊಳ್ಳೆ ಹುದ್ದೆ ಇರಬೇಕು, ನಗರದಲ್ಲಿ ಮನೆಗಳನ್ನು ಕಟ್ಟಿರಬೇಕು, ಭಾಳ ಚೆನ್ನಾಗಿರ್ಬೇಕು, ಐಷಾರಾಮಿ ಬದುಕನ್ನು ಬಯಸ್ತಾ ಇವತ್ತು ರೈತರ ಮಕ್ಕಳಿಗೆ ಕನ್ಯೆ ಕೊಡ್ತಾ ಇಲ್ಲ. ಆದಷ್ಟು ರೈತನ ಜೀವನವನ್ನು ಅರ್ಥ ಮಾಡಿಕೊಂಡು ನಮ್ಮ ಮೂಲಕ್ಕೆ ಹೋಗಿ ಬದುಕನ್ನು ಎಲ್ಲರೂ ಬದುಕ್ತಾರೆ. ಹಂಗೆ ಬದುಕಿದ್ರು ಬದುಕು, ಹಿಂಗೂ ಬದುಕಿದ್ರು ಬದುಕು, ನೆಮ್ಮದಿಯ ಬದುಕು ರೈತನ ಬದುಕಾಗಿರುತ್ತೆ. ಅಂಥವ್ರಿಗೂ ಕೂಡ ಕನ್ಯೆಯನ್ನು ಕೊಡುವಂತಹ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಸೃಷ್ಟಿಯಾಗಲಿ. ನಾವು ಕೂಡ ಅದಕ್ಕೆ ಒಗ್ಗಿಕೊಳ್ಳೋಣ. ನಮ್ಮ ಮೂಲವನ್ನು ನಾವು ಯಾವತ್ತೂ ಮರಿಬಾರ್ದು. ರೈತನಿಗೆ ಕನ್ಯೆ ಕೊಡಲಿಲ್ಲ ಅಂದರೆ ಅವರು ಕೂಡ ಜಿಗುಪ್ಸೆ ಒಳಗಾಗ್ತಾರೆ. ಆಮೇಲೆ
ಮುಂದೆ ಹೆಚ್ಚನ್ನು ಮಾತನಾಡ್ತೀನಿ. ಮುಂದಿನ ಅವಕಾಶವನ್ನ ಗೌರಮ್ಮ ಅವರಿಗೆ ಒದಗಿಸ್ತೀನಿ. ಈ ಒಂದು ವೇದಿಕೆಯಲ್ಲಿರುವಂಥ ಎಲ್ಲ ಸಾಹಿತ್ಯಾಸಕ್ತರಿಗೆ ವಂದಿಸುತ್ತಾ, ಈಗ ರೈತನೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತನ ಕೈಯಲ್ಲಿ ನೇಗಿಲು, ಹೃದಯದಲ್ಲಿ ಭರವಸೆ, ಮುಖದಲ್ಲಿ ನಗು, ಇದೇ ನಮ್ಮ ರೈತನ ಬದುಕಿನ ಚಿತ್ರಣ. ಈ ಕೃಷಿ ಎನ್ನುವುದು ಕೇವಲ ಒಂದು ವೃತ್ತಿ ಅಲ್ಲ, ಇದು ಒಂದು ಸಂಸ್ಕೃತಿ ಅಂತ ನಾವು ಹೇಳ್ತೀವಿ. ಇವತ್ತು ನೋಡ್ರಿ, ರೈತನೇ ನಮ್ಮ, ಈಗ ನಾವೊಂದು ಪ್ರತಿಯೊಂದು ಕಾಳು ಬೇಳೆ ಆಹಾರ ಎಲ್ಲ ಬೆಳಿಲಿಕ್ಕೆ ರೈತನೇ ನಮಗೆ ಪ್ರಮುಖ ಕಾರಣ. ಇವತ್ತು ರೈತ ಇಲ್ಲಪ್ಪ ಅಂದ್ರೆ ನಮ್ಮ ಜೀವನಾಡಿ ಇರಕ್ಕೆ ಅಸಾಧ್ಯ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳ್ತೀನಿ. ಭೂಮಿ ತಾಯಿ ಮಡಿಲಲ್ಲಿ ಬಿತ್ತುವ ಒಂದು ಬೀಜ ರೈತನ ಸಾವಿರಾರು ಜನರ ಬದುಕಿಗೆ ಆಶಾಕಿರಣವಾಗಿರ್ತಾನೆ ರೈತ. ಇದನ್ನ ನಾವು ಆಲೋಚನೆ ಮಾಡ್ಬೇಕು. ಒಂದೇ ಒಂದು ಬೀಜ ಬಿತ್ತಿ ರೈತ ಹೊಲಕ್ಕೆ ಕಾಲಿಟ್ಟಾಗ ಅದು ಕೇವಲ ಬೆಳೆಯಾಗಿರೋದಿಲ್ಲ, ಅದು ದೇಶದ ಭವಿಷ್ಯವನ್ನೇ ರೂಪಿಸುತ್ತದೆ. ಅದೇ ರೀತಿ ಬೆವರಿನ ಪ್ರತಿಯೊಂದು ಹನಿಯೂ ಕೂಡ ಆತನ ಅನ್ನದ ಕಾಳಾಗಿ ಪರಿವರ್ತನೆಗೊಳ್ಳುತ್ತದೆ. ರೈತನ ಪ್ರತಿಯೊಂದು ಹನಿಯೂ ಕೂಡ ಅನ್ನದ ಕಾಳಾಗಿ ಪರಿವರ್ತನೆಗೊಂಡು ಆ ಒಂದು ಅನ್ನದ ಕಾಳು ನಮ್ಮ ಊಟದ ತಟ್ಟೆಯಲ್ಲಿ ಅನ್ನ ಆಗಿ ಪರಿವರ್ತನೆ ಆಗುತ್ತದೆ. ಆತನನ್ನೇ ನಾವು ಅನ್ನದಾತ ಅಂತ ನಾವು ಕರೀತೀವಿ, ಹೌದಲ್ರಿ? ಅದಕ್ಕೆ ನಾವು ರೈತನನ್ನ ಅನ್ನದಾತ ಅಂತ ನಾವು ಕರೀಲಿಕ್ಕೆ ಇಷ್ಟಪಡ್ತೀವಿ. ಕೃಷಿ ಮತ್ತು ಪ್ರಕೃತಿ ಮನುಷ್ಯನ ನಡುವಿನ ಸಂಬಂಧ ಒಂದು ಒಳ್ಳೆಯ ಆತ್ಮೀಯ ಅನುಬಂಧ ಅಂತ ನಾವು ಇಲ್ಲಿ ಹೇಳ್ಬೋದು. ಮಳೆಯ ಹನಿಗಳು ಭೂಮಿಯನ್ನು ತೇವಗೊಳಿಸಿದಾಗ ರೈತನ ಮನಸ್ಸಿನಲ್ಲಿ ಹೊಸ ಕನಸುಗಳು ಮೊಳಕೆ ಹೊಡೆಯುತ್ತವೆ. ಏನಪ್ಪಾ ಅಂದ್ರೆ, ಮಳೆಯ ಹನಿಗಳು ಭೂಮಿಯನ್ನು ತಲುಪಿದಾಗ ರೈತನ ಮನಸ್ಸಿನಲ್ಲಿ ಹೊಸ ಕನಸುಗಳ ಮೊಳಕೆ ಹೊಡೆಯುತ್ತೇವೆ. ಅದಕ್ಕಾಗಿ ನಾವು ರೈತನನ್ನು ನಮ್ಮ ದೇಶದ ಬೆನ್ನೆಲುಬು, ಅನ್ನದಾತ, ರೈತ ನೇಗಿಲ ಯೋಗಿ ಅಂತ ನಾವಿಲ್ಲಿ ಕರೀತೀವಿ. ಅನೇಕ ಕೃಷಿ ತೊಡಕೊಂಡಾಗ ಅನೇಕ ಸವಾಲುಗಳನ್ನ ಎದುರಿಸ್ತಾನೆ ರೈತ. ಅನೇಕ ಸಾಲಗಳನ್ನ ಮಾಡಿ ಬೀಜ ಗೊಬ್ಬರ ತಂದು ಹೊಲಕ್ಕಾಕಿ ಟೈಮ್ ಸರಿ ಮಳೆ ಇಲ್ದಾಗ ಅವನು ಬಹಳ ತ್ರಾಸಿನಲ್ಲಿ ಇರ್ತಾನೆ. ಎಷ್ಟೋ ಜನ ನಮ್ಮ ರೈತರು ಆತ್ಮಹತ್ಯೆಗೆ ಒಳಪಡ್ತಾರೆ. ಯಾಕಪ್ಪ ಅಂದ್ರೆ, ಇಲ್ಲಿ ರೈತ ಬೆಳಿತಾನ, ಚೆನ್ನಾಗಿ ಬೆಳೆದು ತನ್ನ ಮಾರುಕಟ್ಟೆಗೆ ಹೋದಾಗ ಸರ್ಕಾರ ತನ್ನ ನಿಗದಿತವಾದ ಬೆಲೆಯನ್ನ ವ್ಯಕ್ತಪಡಿಸೋದಿಲ್ಲ. ಸಿಕ್ಕಾಪಟ್ಟೆ ಅವನು ಬೆಳೆದಿರುವಂತ ಆಳು ಕಾಳು ಹೋಳಿಗೆ ಆಗುವಂತ ಕೈಗೆ ಹಣ ಸಂಪಾದನೆ ಬರೋದಿಲ್ಲ. ಇದರಿಂದಾಗಿ ರೈತ ಅನೇಕ ನಷ್ಟಗಳನ್ನು ಅನುಭವಿಸ್ತಾನೆ. ಅದಕ್ಕೆ ಈ ತರ ಆಗದಂಗ ಪ್ರತಿಯೊಂದು ಸಮಾಜ, ಆಮೇಲೆ ಮಾರುಕಟ್ಟೆಗಳು ಆ ರೈತನೊಂದಿಗೆ ಸ್ಪಂದಿಸ್ಬೇಕು. ಅಂದಾಗ ಮಾತ್ರ ರೈತ ಇಲ್ಲಿ ಮುಂದುವರಿಕೆ ಸಾಧ್ಯ ಐತಿ ಅಂತ ನಾನಿಲ್ಲಿ ವ್ಯಕ್ತಪಡಿಸ್ತೀನಿ. ಮುಂದಿನ ಇವರ ಒಂದು ಕೃಷಿ ಬಗ್ಗೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಾವು ಬಂದ ಮೇಲೆ ಇದು ನಮ್ಮ ಮನೆ, ಹೋದ ಮೇಲೆ ಯಾರ ಮನೆ? ಇಲ್ಲಿ ಅವರ ಮನೆ ಇವರ ಮನೆ ಎನ್ನುವುದೆಲ್ಲ ಸುಮ್ಮನೆ. ಈ ಪೃಥ್ವಿ ಎನ್ನುವುದು ಒಂದು ಸುಂದರವಾದ ದೇವರ ಮನೆ. ಇಲ್ಲಿ ನಾವುಗಳು ಪೂಜಾರಿಗಳೇ ಹೊರತು ಅಧಿಪತಿಗಳಲ್ಲ ಅನ್ನೋ ಒಂದು ವಿಷಯಕ್ಕೆ ಸಮಂಜಸಕರವಾಗಿ ವಿಷಯವನ್ನು ಮಂಡಿಸಿದ್ದಾರೆ. ಮುಂದಿನ ಮತ್ತು ವಿಷಯ ಕೈಗಾರಿಕೆಯ ಕುರಿತು ನಮ್ಮ ರಿಹಾನ ಮೇಡಮ್ ಅವರು ಏನು ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಿಸುತ್ತಾ, ಒಂದು ಹರಟೆಯ ಪೌಳಿಕಟ್ಟೆ ಅಂದರೆ ಹಿಂದಿನ ಕಾಲದಲ್ಲಿ ಇರ್ತಕ್ಕಂತಹ ಒಂದು ಹಳ್ಳಿಗಳಲ್ಲಿ ಒಂದು ಸವರಿನ ಒಂದು ನೋಟ ನಾವು ನೆನೆಸ್ಕೊಳ್ಳುವಂತಹದ್ದಾದರೆ, ಒಂದು ಹಳ್ಳಿಯಲ್ಲಿ ಒಂದು ಆಗಿ ಹೋಗಿರುವಂತಹ ಬಗ್ಗೆ, ಘಟನೆಗಳ ಬಗ್ಗೆ ಅಥವಾ ಮುಂದೆ ಆಗುವಂತಹ ಘಟನೆಗಳ ಬಗ್ಗೆ ಹಿರಿಯರು ಅಥವಾ ಒಂದು ಸಮಾನ ಮನಸ್ಕರರು ಸೇರಿ ಒಂದು ಚಿಂತನೆ, ಅದರ ಬಗ್ಗೆ ಮಾತನಾಡುವುದಂತಹ ಒಂದು ಕಟ್ಟೆನ ನಾವು ಪೌಳಿಕಟ್ಟೆ ಅಂತ ಅನ್ಬೋದು ಅಂತ ನಾನು ಹೇಳ್ತೀನಿ. ಅಂತಹ ಒಂದು ಸುಮಧುರ ಕ್ಷಣವನ್ನು ನಾವು ಇವತ್ತು ಆ ಪೌಳಿಕಟ್ಟೆಯನ್ನು ನೆನೆಯುತ್ತಾ, ಆ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಕೃಷಿ ಮುಖ್ಯನೋ ಅಥವಾ ಕೈಗಾರಿಕೆ ಮುಖ್ಯನೋ ಜೀವನದಲ್ಲಿ ಅಥವಾ ಒಬ್ಬ ಮನುಷ್ಯನಿಗೆ? ಇದು ವಿಷಯ ಹೆಂಗಿದೆ ಅಂತಂದ್ರೆ, ಮನುಷ್ಯನ ದೇಹದಲ್ಲಿ 2 ಕಣ್ಣುಗಳು ಇದ್ದು ಆ ಕಣ್ಣುಗಳಲ್ಲಿ ಯಾವ್ದು ಮುಖ್ಯ ಅಂತ ಕೇಳಿದಾಗ ನಾವು ಮುಖ್ಯನೋ ಅಥವಾ ಕೃಷಿ ಮುಖ್ಯನೋ ಅಂತ ವಿಷಯ ಬಂದಾಗ ನಾವು ಕೈಗಾರಿಕೆ ಮುಖ್ಯ, ನಮಗೆ ಕೊಟ್ಟಿರ್ತಕ್ಕಂಥ ವಿಷಯ ಕೈಗಾರಿಕೆ ಮುಖ್ಯ. ಯಾಕಂತಂದ್ರೆ ಕೃಷಿನೂ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದನ್ನು ನಾವು ಅವಿನಾಭಾವ ಸಂಬಂಧ, ಒಂದು ನಾಣ್ಯದ 2 ಮುಖಗಳು ಹೇಗೋ ಹಾಗೆ ಕೃಷಿನೂ ಮುಖ್ಯ, ಕೈಗಾರಿಕೆನೂ ಮುಖ್ಯ. ಅದರಲ್ಲಿ ರೈತರು ಬೆಳೆದಿರ್ತಕ್ಕಂತಹ ಒಂದು ಕಚ್ಚಾ ಪದಾರ್ಥಗಳಿಗೆ ಅಥವಾ ಸಾಮಗ್ರಿಗಳಿಗೆ, ಒಂದು ದಾಸ್ತಾನುಗಳಿಗೆ ಒಂದು ಮಾರ್ಪಾಡು ಕೊಡ್ಬೇಕಂತಂದ್ರೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಕೈಗಾರಿಕೆ. ಒಂದು ಮನುಷ್ಯನೇ ಆಗಲಿ, ಒಂದು ಹೆಣ್ಣು ಆಗಲಿ, ಒಂದು ಗಂಡು ಆಗಲಿ ಸ್ವಾವಲಂಬಿಯಾಗಿ ನಾವು ಬದುಕನ್ನು ಆರ್ಥಿಕವಾಗಿ ಅಥವಾ ಸ್ಥೈರ್ಯವಾಗಿ ಒಂದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಈಗ ಕೈಗಾರೀಕರಣದ ಒಂದು ಮಹತ್ವ ತುಂಬಾ ಅವಶ್ಯಕ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ರೈತರು ಎಷ್ಟೋ ಜಮೀನುಗಳಲ್ಲಿ ನಾವು ಎಲ್ಲ ಕೃಷಿ ಮಾಡಿ ಎಲ್ಲ ಬಂದಿರ್ತಕ್ಕಂಥ ಫಸಲುಗಳಲ್ಲಿ ಎಷ್ಟೋ ಮನೆಗಳು ಎಲ್ಲ ಇದಾಗಿದ್ದಾವೆ. ತಲೆಮಾರುಗಳಿಂದ ಬಂದಿರ್ತಕ್ಕಂತಹ ಆ ಒಂದು ಕೃಷಿಯನ್ನು ಅವಲಂಬನೆ ಮಾಡಿರ್ತಕ್ಕಂಥ ಬಡತನ, ಆರ್ಥಿಕ ಮುಗ್ಗಟ್ಟು, ಅನೇಕ ಸಮಸ್ಯೆಗಳು ಎದುರಿಸುವಂತ ಪರಿಸ್ಥಿತಿ ಎದುರಾದಾಗ ಸಹಜವಾಗಿ ಒಂದು ಮನುಷ್ಯನ ಮನಸ್ಸು ಅವಲಂಬಿತ ಎಲ್ಲ ಆಗ್ತಾ ಇದೆಯಪ್ಪ ಅಂತಂದ್ರೆ ಕೈಗಾರಿಕರಣದತ್ತ ಹೋಗ್ತಾ ಇದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಈಗ ಪರಿಸ್ಥಿತಿಗಳೇ ಹಾಗೆ ಇದೆ.
ರೈತ ಇಲ್ಲದೆ ನಾವೆಲ್ಲ, ರೈತ ದೇಶದ ಬೆನ್ನೆಲುಬು. ಆದರೆ ರೈತನಿಗೆ ನಿಜವಾದ ಒಂದು ಬೆಲೆ, ಸ್ಥಾನಮಾನ, ಅವನು ಬೆಳೆಸ್ತಕ್ಕಂಥ ಒಂದು ಬೆಳೆಗೆ ಒಂದು ಮೌಲ್ಯವನ್ನು ಸಿಗಬೇಕಂತಂದ್ರೆ ನಾವು ಕೈಗಾರಿಕೆಗಳ ಹತ್ರ ನಾವು ಧಾವಿಸಲೇಬೇಕಾಗುತ್ತೆ. ಅಂತ ಒಂದು ಪರಿಸ್ಥಿತಿ ಈಗ ಇದೆ. ಈ ನವೀಕರಣ ಕಾಲ ಬದಲಾದ ಹಾಗೆ ನಾವು ಈಗ ಬದಲಾಗಬೇಕನ್ನೋ ಒಂದು ಸನ್ನಿವೇಶ ಬಂದು ಒದಗಿದೆ. ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳು ಒಂದು ಹೊಲದಲ್ಲಿ ಕೆಲಸ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡಿಕೊಂಡು ಅಂದ್ರೆ ಇದ್ರಲ್ಲಿ ಅನುಭವಿಸುತ್ತಾ ಒಂದು ಬದುಕನ್ನು ಕಟ್ಕೊಂಡಿದ್ರು. ಆದ್ರೆ ಈಗ ಐಷಾರಾಮಿ ಜೀವನ ಬಯಸುತ್ತೆ ಮನಸ್ಸುಗಳು. ಐಷಾರಾಮಿ ಜೀವನ ಮತ್ತೆ ಬದುಕು ಸುಂದರಗೊಳಿಸ್ಬೇಕಂತೇಳಿ ಆಲೋಚನೆಗಳು ಬಂದಾಗ ಕೈಗಾರಿಕರಣದತ್ತ, ನಗರದತ್ತ ಧಾವಿಸುವಂತ ಯುವ ಮನಸ್ಸುಗಳು ನಾವು ಸಹಜವಾಗಿ ನೋಡ್ತೀವಿ. ಅಂತ ಮನಸ್ಸುಗಳಿಗೆ, ಅಂತ ಒಂದು ಯುವ ಮನಸ್ಸುಗಳಿಗೆ, ಯುವ ಶಕ್ತಿಗಳಿಗೆ ಒಂದು ಬದುಕನ್ನು ಕಟ್ಟಿಕೊಳ್ಕೊಳ್ತಕ್ಕಂಥದ್ದು ಈ ಕೈಗಾರಿಕರಣ ಅಂತ ಹೇಳ್ತೀನಿ. ಒಂದು ಆರ್ಥಿಕವಾಗಿ, ಒಂದು ನೈತಿಕವಾಗಿ, ಒಂದು ಮಾನಸಿಕ ಸ್ಥೈರ್ಯವಾಗಿ, ಒಂದು ಹೆಣ್ಣುವಾಗಿ ಗಂಡುವಾಗಿ ಬದುಕು ಕಟ್ಕೊಳ್ಳಿಕ್ಕೆ ಕೈಗಾರಿಕೆ ಅತಿ ಕೈಗಾರಿಕೆ ಕುರಿತು ನಮ್ಮ ರೇಹನ ಮೇಡಮ್ ಅವರು ಹೇಳಿದ್ರು. ಕೃಷಿಕರು, ಪ್ರತಿಯೊಬ್ಬ ಕೃಷಿಕ ಬೆಳೆದಂತ ಬೆಳೆಯನ್ನ ಮೌಲ್ಯವರ್ಧನ ಮಾಡಲಿಕ್ಕಾಗಿ ನಮಗೆ ಕೃಷಿಯ ಪ್ರಾಮುಖ್ಯತೆ ತುಂಬಾ ಇರ್ತದೆ ಅಂತ. ಹಾಗಾಗಿ ನಮ್ಮ ಇವ್ರು ಏನ್ ಹೇಳ್ತಾರ, ನಯನ ಮಲ್ಲಿನಾಥ್ ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡ್ಬೇಕಾಗಿರೋ ಕೈಗಾರಿಕೆ ವಿಷಯ. ಕೈಗಾರಿಕೆ ಅಂತ ಅಂದಾಗ ಎಂಟೆತ್ತಿನ ವ್ಯವಸಾಯಕ್ಕಿಂತ ಕುಂಟೆತ್ತಿನ ವ್ಯಾಪಾರ ಮೇಲು ಅಂತ. ಕೈಗಾರಿಕೆಯಿಂದ ಚೆನ್ನಾಗಿ ಇರ್ಬೋದು ಅನ್ನೋ ಒಂದು ಭರವಸೆ, ನಂಬಿಕೆ. ಆದ್ರೆ ಆ ಭರವಸೆ, ನಂಬಿಕೆ ಎಲ್ಲಿಂದ ಅಂದ್ರೆ ಮತ್ತೆ ಅಲ್ಲೇ ಬರ್ಬೇಕು. ಮೂಲ ಏನಂದ್ರೆ ವ್ಯವಸಾಯ. ರೈತನ ಕೈಗಾರಿಕೆ ಚೆನ್ನಾಗಿ ಆಗ್ಬೇಕು, ಕೈಗಾರಿಕೆಗಳನ್ನ ಆಗ್ಬೇಕು ಅಂತಂದ್ರೆ ಮೊದಲು ರೈತನಿಗೆ ಅವಕಾಶಗಳನ್ನು ಕೊಡ್ಬೇಕು. ಅವನ ಬೆಳೆದಂತ ಬೆಳೆಗಳಿಗೆ ನಿಗದಿತ ಬೆಲೆಯನ್ನ ಕೊಡ್ಬೇಕು. ಕೈಗಾರಿಕೀಕರಣ ಅಂತಂದ್ರೆ ನಾವಿಲ್ಲಿ ಹತ್ತಿ ಬೆಳೆದ್ರೇನ ನಾವ್ ಈ ಬಟ್ಟಿ ಇದಕ್ಕೆ ರೇಷ್ಮೆ ಗೂಡನ್ನ ಕಟ್ಟಕ ರೈತ ಬೇಕು, ಸೀರೆ ಉಟ್ಕೊಳಕ ನಾವು ಕೈಗಾರಿಕೆ ಬೇಕು. ಇಲ್ಲಿ ಒಂದಕ್ಕೊಂದು ಎರಡು ಎಡಗೈ ಬಲಗೈ ಇದ್ದಾವೆ. ಬಲಗೈ ವ್ಯವಸಾಯ ಆದ್ರೆ ಎಡಗೈ ಕೈಗಾರಿಕೆ. ಇವು ಎರಡು ಇಲ್ದಾನೆ ಚಪ್ಪಾಳಿ ಸಾಧ್ಯನೇ ಇಲ್ಲ. ಈ ಚಪ್ಪಾಳಿ ನಮ್ಮ ಬದುಕಿಗೆ ಇವೆರಡು ಅನಿವಾರ್ಯ, ಅವಶ್ಯ, ಮತ್ತೆ ನಮ್ಮ ಅದು ಒಂದು ಅವಿಭಾಜ್ಯ ಅಂಗ. ವ್ಯವಸಾಯ ಮತ್ತು ಕೈಗಾರಿಕೆ ನಮ್ಮ ಬದುಕಿಗೆ. ಅದಕ್ಕೆ ನಾನು ವ್ಯವಸಾಯವನ್ನ ಮತ್ತೆ ರೈತರ ಬದುಕಿಗೆ ಪ್ಲಾಟ್ಫಾರ್ಮ್ ಕೊಡ್ಬೇಕು. ಅಂದ್ರೆ ಪ್ಲಾಟ್ಫಾರ್ಮ್ ಅಂತಂದ್ರೆ ಈಗ ರೈತ ಬೆಳೆದಂತ ಬೆಳೆಗಳನ್ನ ಫುಟ್ಪಾತ್ ಅಲ್ಲಿ ಮಾಡ್ತಾರೆ. ಅದೇ ಕೈಗಾರಿಕಾ ಇದರಲ್ಲಿ ಶೋರೂಮ್ ಅಲ್ಲಿ ಇಟ್ಟು ಒಂದು ಸ್ಕೂಟ್ರು ಮತ್ತೆ ಕಾರು ಇವೆಲ್ಲ ಇದರಲ್ಲಿ ಕೈಗಾರಿಕೀಕರಣದಲ್ಲಿ. ಆಮೇಲೆ ಅದೇ ಬೆಳೆ ಜೋಳ, ಟೊಮೊಟೊ ಅವೆಲ್ಲ ತರಕಾರಿಗಳು ರೋಡಲ್ಲಿ ಚರಂಡಿಯ ಮಧ್ಯ ಇರ್ತದೆ. ಆಮೇಲೆ ಅವನಿಗೆ ನಿಗದಿತ ಬೆಲೆ ಸಿಗೋದಿಲ್ಲ. ನಮಗೆ ಕೈಗಾರಿಕೆಯಲ್ಲಿ ನಿಗದಿತ ಬೆಲೆ ಸಿಗ್ತದೆ. ಅದಕ್ಕೆ ಈ ಕೈಗಾರಿಕೀಕರಣ ಆಗ್ಬೇಕು, ನಮ್ಮ ರಾಷ್ಟ್ರ ಉದ್ಧಾರ ಆಗ್ಬೇಕು ಅಂತಂದ್ರೆ ನಾವು ಮೊದಲು ಮಾಡ್ಬೇಕಾಗಿರೋದು ಏನಂದ್ರೆ ನಮ್ಮ ಕೈಗಾರಿಕೆಗಳನ್ನ ಉದ್ಧಾರಕ್ಕೋಸ್ಕರ ಮೊದಲು ವ್ಯವಸಾಯ ಉದ್ಧಾರ ಆಗೋದನ್ನ ನೋಡ್ಕೋಬೇಕು. ರೈತ ಬೆಳೆದನ್ನ ನೋಡ್ಬೇಕು. ರೈತ ದೇಶದ ಬೆನ್ನೆಲುಬು. ಕೈಗಾರಿಕೆಗೊಂದ ಅಲ್ಲ, ದೇಶದ. ಹೀಗೆ ಕೈಗಾರಿಕೆ ಒಂದೇ ಮಾತಾಡಕ್ಕೂ ಆಗಲ್ಲ, ವ್ಯವಸಾಯ ಒಂದೇ ಮಾತಾಡಕ್ಕಾಗೋದಿಲ್ಲ. ಇಲ್ಲಿ ಎರಡು ಒಂದನ್ನೊಂದು ಸಂಬಂಧಿಸಿದ್ವು. ಒಂದು ನಾಣ್ಯದ ಎರಡು ಮುಖಗಳು, ಕೈಗಾರಿಕೆ ಮತ್ತು ವ್ಯವಸಾಯ. ಇಲ್ಲಿ ಕೈಗಾರಿಕೆಲ್ಲ ಮಾಡ್ತೀನಿ ಅಂತ ಎಲ್ಲ ಕಡೆ ನಾವು ಅಂಗಡಿ ಹಾಕ್ಯಂತ ಹೋದ್ರೆ ಅಥವಾ ಒಂದು ಯಾವುದೋ ಉದ್ಯೋಗ ಮಾಡ್ಕೊಂತ ಹೋದ್ರೆ ಅಲ್ಲ. ಇಲ್ಲಿ ಕೈಗಾರಿಕೆ ವ್ಯವಸಾಯಕ್ಕೆ ಒಂದು ಅಟ್ಯಾಚ್ಮೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಹಾಲು ಉತ್ಪಾದನೆ ಮಾಡುವ ಅದು ಒಂದು ಹೈನುಗಾರಿಕೆ ಅದು, ಹೌದಾ? ಹೀಗೆ ಅದನ್ನ ಮಾಡ್ಬೇಕು. ಅದರಿಂದ ಅಲ್ಲಿ ಬಂದಂತ ಸೆಗಣಿ ಅದನ್ನೆಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಈ ಹೈನುಗಾರಿಕೆಯನ್ನ ಒಂದು ತಮ್ಮ ಕೈಗಾರಿಕೆ ಅಂತ ಮಾಡ್ಕೊಂಡು ಅದನ್ನ ಬಂದಂತ ಸೆಗಣಿ, ಗೋಮೂತ್ರ ಇವನ್ನೆಲ್ಲ ಆರ್ಗ್ಯಾನಿಕ್ ಆಗಿ ಅವನ್ನ ಉಪಯೋಗಿಸೋದ್ರಿಂದ ವ್ಯವಸಾಯ ಉದ್ಧಾರ ಆಗ್ತದೆ. ಹೀಗೆ ಕೈಗಾರಿಕೆ ಮತ್ತು ವ್ಯವಸಾಯ ಎರಡನ್ನು ನಾವು ಚೆನ್ನಾಗಿ ಇದು ಮಾಡ್ಬೋದು ಅನ್ನೋದೇ ನನ್ನ ಅಭಿಲಾಷೆ. ವಂದನೆಗಳು. ನಮ್ಮ ನಯನ ಮಲ್ಲಿನಾಥ್ ಅವರ ಮಾತು ಹೇಗಿದೆ ಅಂತ ಹೇಳಿದ್ರೆ, ಹಸಿ ಮಸಿ ಕೃಷಿ ಜೀವನಾಡಿ ಆಗಿರುವಾಗ ಬದುಕಿನ ಅರ್ಥವ ಬಿಟ್ಟು ಬದುಕುವ ಹೇ ಮನುಜ, ತಿಳಿದು ತುಳಿದರೆ ತೊಳಲಾಡುವೆ ನೀ ಎಚ್ಚರ. ಅಂದ್ರೆ ತಿಳಿದು ತೊಳಲಾಡುವೆ ನೀ ಎಚ್ಚರ ಅಂತಂದ್ರೆ ಕೃಷಿಕರನ್ನ ಬಿಟ್ಟು ಕೈಗಾರಿಕೀಕರಣ ನಡಿಲಿಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಒಂದು ಸಂದೇಶವನ್ನು ಕೂಡ ನಮ್ಮ ನಯನ ಮಲ್ಲಿನಾಥ್ ಅವರು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅರಿಯಲಾರದ ಮನಗಳಿಗೆ ನೀನೆಷ್ಟು ಹೇಳಿದರು
ಅರಿಯಲಾರದ ಮನೆಗಳಿಗೆ ನೀನೆಷ್ಟು ಹೇಳಿದರೂ ಬರಲಾರದು ಬುದ್ಧಿಜೀವಿಗಳಾಗಿ ಎನ್ನುವ ಮಾತಿನ ಅರ್ಥ, ಸುಡುವ ಸೂರ್ಯನ ತಾಪದ ಕಿರಣಗಳಿಗೆ, ಸುಡುವ ಬಿಸಿಲಿನ ತಾಪದ ಕಿರಣಗಳಿಗೆ ನೀ ಕೈ ಕೊಟ್ಟರೂ ಏನು ಲಾಭ ಎನ್ನುವ ಸಂದೇಶವನ್ನ ನಮ್ಮ ರೆಹಾನಾ ಮೇಡಮ್ ಮತ್ತು ನಯನಾ ಮಲ್ಲಿನಾಥ್ ಅವರು ಕೊಡ್ತಾ ಇದ್ದಾರೆ. ಮುಂದುವರಿದು ನಮ್ಮ ಕೃಷಿ ಬಗ್ಗೆ ಇನ್ನೂ ಕೆಲವು ವಿಚಾರಗಳನ್ನು ನಮ್ಮ ವೀರಭದ್ರಯ್ಯನವರು ಹೇಗೆ ಮಂಡಿಸ್ತಾರೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿವರೆಗೆ ನಮ್ಮ ಮೇಡಮ್ ಅವರು ಕೈಗಾರೀಕರಣ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ. ಓಕೆ, ಈಗ ಕೃಷಿ ಅಂದ ತಕ್ಷಣ ನಮಗೆ ಒಂದು ಗಾದೆ ನೆನಪಾಗುತ್ತೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತೇಳಿ. ಇದು ಅತ್ಯಂತ ಜನಜನಿತವಾದ ಗಾದೆ. ಹಾಗಾಗಿ ಇದು ನಾವು ಸತ್ಯ ಅಂತ ಈಗ ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗದು ಅಂತೇಳಿ ನಮ್ಮ ಹಿರಿಯರು ಹೇಳಿರೋ ಮಾತಂತೂ 100ಕ್ಕೆ 100 ಸತ್ಯ. ಯಾಕಂದ್ರೆ ಕೋಟಿ ವಿದ್ಯೆಗಳು ಇದಾವೆ, ಕೋಟಿ ವಿದ್ಯೆಗಳಿದ್ರು ಅದ್ರ ಮೇಟಿ ವಿದ್ಯೆಗೆ ಮೇಲಾಗಿ ಅದೆಲ್ಲರಿಗೂ ಈ ಜೀವನದ ರಾಟೆಯನ್ನ ಸುಗಮವಾಗಿ ಸಾಕ್ಲಿಕ್ಕೆ ಕೋಟಿ ವಿದ್ಯೆ ಇರಬೇಕು. ಆದ್ರೆ ಅದಕ್ಕೆ ಮೂಲ ಮೇಟಿ ವಿದ್ಯೆ ಅಂದ್ರೆ ಕೃಷಿ. ಈ ಕೃಷಿಯನ್ನ ಬಿಟ್ಟು ಯಾರೂ ಬದುಕಕ್ಕಾಗಲ್ಲ ಈ ಜಗತ್ತಿನಲ್ಲಿ. ಈ ಭೂಮಿ ನಿಂತಿರೋದೇ ಈ ಕೃಷಿ ಮೇಲೆ. ಈ ನಮ್ಮ ದೇಶ ಅದರಲ್ಲಿ 70% ನಮ್ಮ ಭಾರತೀಯರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಅದಕ್ಕೆ ಪೂರಕವಾದ ಕಸಬುಗಳನ್ನ ಮಾಡ್ತಾ ಇದ್ದಾರೆ. ಹೆಚ್ಚು ಉದ್ಯೋಗಾವಕಾಶಗಳನ್ನು ಕೊಡ್ತಾ ಇರೋದು ಈ ಕೃಷಿನೇ. ಹಾಗಾಗಿ ಕೃಷಿಯನ್ನ ನಾವು ಅದನ್ನ ಕಡೆಗಣಿಸಬಾರದು. ಆದ್ರೆ ಇತ್ತೀಚಿನ ಯುವ ಪೀಳಿಗೆ ಏನಾಗ್ತಿದೆ ಅಂದ್ರೆ, ಈ ನಾಗರಿಕತೆ ಹೆಸರಿನಲ್ಲಿ ನಾವು ಇನ್ನೂ ಸ್ಮಾರ್ಟ್ ಆಗ್ಬೇಕು ಅಂತೇಳಿ ಅದರಲ್ಲಿ ಸ್ವಲ್ಪ ದೂರ ತರಿಸಿರ್ತಾ ಇದ್ದಾರೆ. ಅದು ಬದಲಾಗಬೇಕು. ಈ ಕೃಷಿಯವನು ಒಬ್ಬ ಕೃಷಿಕ, ಒಬ್ಬ ಸೈಂಟಿಸ್ಟ್ ಇದ್ದಾಗೆ, ಒಬ್ಬ ವಿಜ್ಞಾನಿ ಇದ್ದಾಗೆ ಅವನು. ಯಾಕಂದ್ರೆ ಯಾವ ಟೈಮ್ನಲ್ಲಿ ಬಿತ್ತಬೇಕು, ಯಾವ ಬೆಳೆ ಬಿತ್ತಬೇಕು, ಹಿಂಗಾರು ಮುಂಗಾರು, ಅದಕ್ಕೆ ಎಷ್ಟು ಗೊಬ್ಬರ ಹಾಕ್ಬೇಕು, ಆ ರೋಗವನ್ನು ಪತ್ತೆ ಹಚ್ಚೋದಕ್ಕೆ ಯಾವ ಪ್ರಮಾಣದಲ್ಲಿ ಔಷಧಿ ಕೊಡಬೇಕು, ಮತ್ತು ಹೆಚ್ಚು ಇಳುವರಿ ಪಡಿಬೇಕಾದ್ರೆ ನಾನೇನು ಮಾಡಬೇಕು ಅಂತೇಳಿ ಅಳೆದು ತೂಗಿ ಅವನು ಸಾಕಷ್ಟು ವಿಜ್ಞಾನಿಯಂತೆ ಹಗಲಿರುಳು ಶ್ರಮ ವಹಿಸಿದಾಗ ಮಾತ್ರ ಭೂಮಿ ತಾಯಿ ಏನ್ ಮಾಡ್ತಾಳೆ, ಹೆಚ್ಚು ಇಳುವರಿ ಕೊಡ್ತಾಳೆ. ಹೆಚ್ಚು ಇಳುವರಿ ಕೊಟ್ಟಾಗ ಅದು ಏನಾಗುತ್ತೆ ಅಂದ್ರೆ ಮುಂದೆ ಅವನಿಗೆ ದೊಡ್ಡ ಸವಾಲು. ಮಾರುಕಟ್ಟೆಗೆ ಹೋದ್ರಲ್ಲಿ ದಲ್ಲಾಳಿಗಳ ಕಾಟ ಇದೆ, ಸರಿಯಾದ ರೇಟ್ ಸಿಗಲ್ಲ. ಅಂದ್ರೆ ಅವನಿಗೆ ಸರಿಯಾದ ರೇಟ್ ಸಿಗದೆ ಹೋದಾಗ ಲಾಸ್ ಆಗುತ್ತೆ. ಆದ್ರೂ ಅದನ್ನ ಸಹಿಸ್ಕೊಂಡು ನುಂಗಿ ಅದನ್ನು ಮಾರ್ತಾನ, ಯಾಕಂದ್ರೆ ಜೀವನ ಸಾಗಿಸ್ಲೇಬೇಕು. ಹಂಗಾಗಿ ಅವನಿಗೆ ಬರ್ತಕ್ಕಂಥ ಲಾಭಾಂಶದಲ್ಲಿ 30% ದಲ್ಲಾಳಿ ಪಾಲಾಗುತ್ತೆ. ಇನ್ನು ಅದನ್ನು ತಗೊಂಡು ಮಾಡ್ತಕ್ಕಂಥವನು ಅವನು 2 ಪಟ್ಟು ಲಾಭ ತಗೊಳ್ತಾನೆ. ಆದ್ರೆ ನಿಜವಾಗ್ಲೂ ಬೆಳೆಯುವ ರೈತನಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ. ಈ ವ್ಯವಸ್ಥೆ ಬದಲಾಗಬೇಕು. ಬ್ರಿಟಿಷರು ಹೋಗಿ 78 ವರ್ಷ ಆದ್ರೂ ಇದು ಬದಲಾಗಿಲ್ಲ. ಬರ್ಬೇಕು. 78 ವರ್ಷ ಆದ್ರೂ ಇನ್ನು ರೈತನ ಬದುಕು ಇನ್ನೂ ಶೋಚನೀಯ ಸ್ಥಿತಿಯಲ್ಲಿದೆ. ಹಾಗಾಗಿ ರೈತನನ್ನ ನಾವು ಮೇಲೆ ತರಬೇಕಂದ್ರೆ ಏನ್ ಮಾಡ್ಬೇಕು? ಯಾವಾಗಾದ್ರೂ ಒಮ್ಮೆ ಸಾಲ ಮನ್ನಾ ಮಾಡ್ತೀವಿ, ಸಬ್ಸಿಡಿ ಕೊಡ್ತೀವಿ, ಬೀಜ ಗೊಬ್ಬರ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಏನಾಗುತ್ತೆ ಅಂದ್ರೆ ಅರೆಕಾಸಿಗೆ ಮಜ್ಜಿಗೆ ಹಾಕಿದಂಗೆ ಆಗುತ್ತೆ. ಅದು ಬದಲಾಗಬೇಕು. ರೈತನಿಗೆ ತಾನು ಬೆಳೆದಿರ್ತಕ್ಕಂಥ ಬೆಳೆಗೆ ತಾನೇ ಬೆಲೆಯನ್ನು ನಿರ್ಧರಿಸುವ ಶಕ್ತಿ ಬರಬೇಕು. ಮತ್ತು ದಲ್ಲಾಳಿಗಳ ಮುಕ್ತ ವ್ಯವಸ್ಥೆಯನ್ನ ಈ ಸರ್ಕಾರಗಳು ಜಾರಿ ಮಾಡಬೇಕು. ಅವಾಗ ಮಾತ್ರ ರೈತನ ಬದುಕು ಮತ್ತೆ ಸುಖಮಯವಾಗುತ್ತೆ. ಹಾಗಾಗಿ ಕೃಷಿಯನ್ನು ನಾವು ನಂಬಿದೀವಿ. ಕೃಷಿಯಿಂದ ಯಾರು ಬದುಕಕ್ಕಾಗಲ್ಲ. ಪ್ರತಿದಿನದ ಪ್ರತಿಯೊಂದು ಬೆಳಗಿನ ಇದ್ದು ಹಾಲಿನಿಂದ ಹಿಡಿದು ಕೊನೆಯವರೆಗೂ ನಾವು ರಾತ್ರಿವರೆಗೂ ಏನೇನು ಬೇಕೋ ಎಲ್ಲವನ್ನು ಒದಗಿಸ್ತಕ್ಕಂಥದ್ದು ಕೃಷಿನೇ. ಹಾಗಾಗಿ ಈ ಕೃಷಿ ಅನ್ನೋದು ನಮ್ಮ ದೇಶದ ಬೆನ್ನೆಲುಬು. ಕೃಷಿಕರನ್ನು ನಾವು ಮರೆಯುವಂತಿಲ್ಲ. ಕೃಷಿಯೇ ಬಹಳ ಮುಖ್ಯ. ಹಾಗಾಗಿ ಇಂಥ ಕೃಷಿಯನ್ನು ನಾವೆಲ್ಲರೂ ಬುದ್ಧಿಜೀವಿಗಳು ಸೇರಿ ಮತ್ತು ಎಲ್ಲರೂ ಪ್ರತಿಯೊಬ್ಬರು ಇದರಲ್ಲಿ ಅವರಿವರೆನ್ನದೇ ಎಲ್ಲರೂ ಸೇರಿಬಿಟ್ಟು ಕೃಷಿಕರ ಬದುಕನ್ನ, ಕೃಷಿಯನ್ನ ಉದ್ಧಾರ ಮಾಡಲಿಕ್ಕೆ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಮಾರ್ಗದರ್ಶನ ಕೊಡಬೇಕು. ಮತ್ತು ಅದಕ್ಕೆ ದಿನಗಳಲ್ಲಿ ಕೃಷಿ ಮಾಡೋದೇ ಸೂಕ್ತ ಅಂತ ಮತ್ತೆ ಇತಿಹಾಸಕ್ಕೆ ಮರಳಬೇಕಾಗುತ್ತೆ. ನಾವು ಹಿಂಗೇ ನಾವು ಮುಂದುವರೆದ್ರೆ ಉದ್ಯೋಗ ಅಂತ ಎಲ್ಲರೂ ಕೃಷಿಯನ್ನು ಬಿಟ್ಟು ಬೇರೆ ಉದ್ಯೋಗ ನಾವು ಮಾಡ್ತೀವಿ, ಕೈಗಾರಿಕೆಗಳಲ್ಲಿ ಇರ್ತೀವಿ, ನಾವು ಆರಾಮಾಗಿರ್ತೀವಿ ಅಂತ ಅಂದ್ರೆ ಮುಂದೊಂದು ದಿನ ಕೈಗಾರಿಕೆ ನಡೆಯಲಿಕ್ಕೆ ಅಗತ್ಯವಾದ ಸರಕುಗಳನ್ನ ಮತ್ತು ಕಚ್ಚಾ ವಸ್ತುಗಳನ್ನ ಒದಗಿಸಲು ಕೈಗಾರಿಕೆಗಳಿಗೆ ಒಂದು ಕೈ ಚೆಲ್ಲಿ ಕೂರುವ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಕೃಷಿಯನ್ನು ಮರೆಯುವಂತಿಲ್ಲ, ಕೃಷಿಕರನ್ನು ನಾವು ಮರೆಯಬಾರದು. ಹಾಗಾಗಿ ಕೃಷಿನೇ ಬಹಳ ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಕೃಷಿಕರ ಬಗ್ಗೆ ಅವರು ಹೇಳಿದ ವಿಷಯ ಮೆದುಳಿನುಂಡಿಯ ಗಟ್ಟಿ ಮಾಡಿ ನರನಾಡಿಗಳನ್ನೆಲ್ಲ ಸಡಿಲ ಮಾಡಿ ಲುಪ್ ಎನ್ನುವ ಜೀವ ಕೇಂದ್ರದ ಹೃದಯವನ್ನ ಕರೆಂಟ್ ಕಳೆದರೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ ಎನ್ನುವ ಸಂದೇಶವನ್ನು ಅವರು ನೀಡ್ತಾ ಇದ್ದಾರೆ. ಆ ಮೂಲಕ ನಮ್ಮ ರೇಣುಕಾ ಮೇಡಮ್ ಅವರು ಏನ್ ಹೇಳ್ತಾರೆ ಕೇಳೋಣ. ಕೃಷಿನ ನಾವು
ಈಗಾಗಲೇ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಹೇಗೆ ಮಾಡಬೇಕು ಅಂತ ಇತ್ತೀಚೆಗೆ ಹೇಳಿಕೊಡುವಂತಹ ಪರಿಸ್ಥಿತಿ ಬಂದಿದೆ. ಈಗ ನಾವು ಏನು ಸಾವಯವ ಕೃಷಿ ಅದ್ರ ಕಡೆಗೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಈ ಎಲ್ಲ ನಗರೀಕರಣ, ಕೈಗಾರೀಕರಣ ಪ್ರಭಾವದಿಂದ ಏನಾಗಿದೆ, ಹೆಚ್ಚುವರಿ ಬೆಳೆ ಹೆಚ್ಚು ಲಾಭ ಪಡೀಲಿಕ್ಕೆ ಮತ್ತು ಬೆಳೆ ಹೆಚ್ಚಿಗೆ ಬರಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ರಾಸಾಯನಿಕ ಗೊಬ್ಬರಗಳನ್ನು, ವಿಷಯುಕ್ತ ಏನು ಔಷಧೋಪಚಾರ, ಭೂಮಿ ತನ್ನ ಸತ್ವವನ್ನು ಕಳ್ಕೊಳ್ತದೆ. ಮತ್ತು ಆಹಾರ ಪದಾರ್ಥಗಳೇನಿದಾವಲ್ಲ ಆ ಎಲ್ಲ ಆಹಾರ ಪದಾರ್ಥಗಳು ಕೂಡ ನಮಗೆ ಗೊತ್ತಿಲ್ಲದೇ ವಿಷಯುಕ್ತವಾದ ಆಹಾರ ಪದಾರ್ಥಗಳಾಗಿ ಬದಲಾಗ್ತವೆ. ಅತಿಯಾದ ರಾಸಾಯನಿಕ ಗೊಬ್ಬರ, ಅತಿಯಾದ ಔಷಧೋಪಚಾರ ಮಾಡೋದ್ರಿಂದ ನಮಗೇನಾಗ್ತದೆ, ಈಗ ಗೊತ್ತಿಲ್ಲದೇ ನಾವು ವಿಷವನ್ನು ಸೇರಿಸ್ತಾ ಇದ್ವಿ. ಇತ್ತೀಚೆಗೆ ಒಂದು ವರದಿಯ ಪ್ರಕಾರ ಹರಿಯಾಣ ಮತ್ತು ಪಂಜಾಬ್ ಎರಡೂ ಕೂಡ ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡ್ತಾರೆ ಆಹಾರ ಪದಾರ್ಥಗಳಲ್ಲಿ. ಮುಂಚೆ ಪಂಜಾಬ್ನಲ್ಲಿ ಒಂದೇ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇತ್ತಂತೆ, ಒಂದೇ ಒಂದು. ಆದರೆ ಈಗ ಹೆಚ್ಚಾಗಿ ಬೆಳೆಯನ್ನು ಬೆಳೆಯುತ್ತಾರೆ. ರಾಸಾಯನಿಕ ಗೊಬ್ಬರ ಮತ್ತು ಔಷಧೋಪಚಾರ ಬೆಳೆಯೋದ್ರಿಂದ 300 ಏನು ಕ್ಯಾನ್ಸರ್ ಹಾಸ್ಪಿಟ್ಲ್ಗಳಿದ್ದಾವೆ. ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಎಲ್ಲ ಇತ್ತು, 300 ಕ್ಯಾನ್ಸರ್ ಹಾಸ್ಪಿಟ್ಲ್ ಎಲ್ಲ ಇತ್ತು. ಮೊದಲು ಪಂಜಾಬ್ನಲ್ಲಿ ಒಂದೇ ಒಂದು IVF ಕೇಂದ್ರ ಇತ್ತಂತೆ, ಹಾಸ್ಪಿಟಲು. ಈಗ 3000 IVF ಹಾಸ್ಪಿಟಲ್ಗಳಿದ್ದಾವೆ. ಅಂದರೆ ನಾವು ಎತ್ತ ಸಾಕ್ತಾ ಇದ್ದೀವಿ. ಫಲವತ್ತತೆಯನ್ನೇ ಕಳ್ಕೊಂಡಿರ್ತಕ್ಕಂತಹ ಪುರುಷರು ಮತ್ತು ಮಹಿಳೆಯರು ಮಕ್ಕಳನ್ನು ಹೆಲ್ಲಾದಂತಹ ಪರಿಸ್ಥಿತಿಗೆ ಇವತ್ತು ನಾವು ಬಂದು ನಿಂತ್ಕೊಂಡಿದ್ದೀವಿ. ಅಂದರೆ ಇದೆಲ್ಲ ಕಾರಣ ಅತಿಯಾದ ರಾಸಾಯನಿಕ ಗೊಬ್ಬರಗಳು, ಅತಿಯಾದ ಔಷಧಿ. ಇವುಗಳಿಂದ ನಾವು ಹೊರಗೆ ಬರಬೇಕು ಅಂದರೆ ಮತ್ತೆ ನಾವು ಮೂಲ ಏನಿತ್ತಲ್ಲ ಆ ಒಂದು ವ್ಯವಸಾಯ ಪದ್ಧತಿ ತೆರಳಬೇಕು. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಈ ಹೂವಿನ ಗಿಡಗಳಿಗೆ ಮತ್ತು ತರಕಾರಿ ಗಿಡಗಳಿಗೆ ಹುಳ ಬಿದ್ದುಬಿಟ್ಟಾವಂದರೆ ಎಲ್ಲದಕ್ಕೂ ಒಂದು ಔಷಧಿ ಹಿಡ್ಕೊಂಬಂದ್ಬಿಡ್ತಾರೆ. ಈಗ ಅದನ್ನು ಹೊಡೆದ್ಬಿಟ್ರೆ ಅದನ್ನು ತೊಳೆದು ತಿನ್ಬೇಕಂದ್ರೆ ಅದು ತೊಳೆದ್ರೂ ಕೂಡ ವಿಷ ಹೋಗಲ್ಲ. ಅವಾಗ ನೀವೇನು ಮಾಡ್ತಿದ್ರಿ ಅಜ್ಜಿ ಅಂತ ಕೇಳಿದ್ರೆ ಎಷ್ಟು ಸುಲಭವಾಗಿ ಹೇಳ್ತಿದ್ರು ಅವರು. ಅಂದರೆ ಪಪ್ಪಾಯ ಹಣ್ಣಿನ ಗಿಡ ಎಲೆ ತೊಗೋತಿದ್ರಂತೆ, ಎಲೆ, ಆಮೇಲೆ ಒಂದಿಷ್ಟು ಆಲೋವೇರಾ, ಅವನ್ನ ಚೆನ್ನಾಗಿ ಜಜ್ಜಿ ಬಿಡ್ತಿದ್ರಂತೆ ಕಲ್ಲಿಗೆ. ಪಪ್ಪಾಯ ಹಣ್ಣಿನ ಎಲೆ, ಆಲೋವೇರಾ ಚೆನ್ನಾಗಿ ಜಜ್ಜಿ ಅದಕ್ಕೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಬಿಡ್ತಾರೆ. ಆ ಮೂರನ್ನ ಜಜ್ಜಿ ಅವ್ರು ಏನು ಮಾಡ್ತಾಯಿದ್ರು, ಕಲ್ಲು ತಗೊಂಡು ರುಬ್ತಾ ಇದ್ರಂತೆ. ರುಬ್ಬಿ ಅದನ್ನು ನೀರಿಗೆ ಹಾಕಿ ಸೋಸಿಬಿಡೋದು. ಸೋಸಿರ್ತಕ್ಕಂಥ ಔಷಧಿನ ಚೆನ್ನಾಗಿ ಹಿಂಡಿ ಅದಕ್ಕೊಂದು 3-4 ಲೀಟ್ರ್ ನೀರು ಹಾಕ್ಕೊಂಡು ಆ ಔಷಧಿ ಇದಕ್ಕೆ ತರಕಾರಿ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ಹೊಡೆದ್ಬಿಟ್ರೆ ಹುಳ ಎಲ್ಲ ಸತ್ತೋಗ್ತಿರ್ತದೆ. ಏನಮ್ಮ ಇಷ್ಟು ಸುಲಭ ಐತಿ ಅಂತ. ಅವನ್ನೇ ನೀವೇನು ಮಾಡ್ತೀರಿ, ಕೆಮಿಕಲ್ ಹಾಕಿ, ರಾಸಾಯನಿಕ ಹಾಕಿ, ವಿಷ ಅದನ್ನು ಔಷಧಿ ಮಾಡಿ ತಿನ್ನಲಾರ್ದಂಥ ಪರಿಸ್ಥಿತಿಗೆ ಈಗಿನ ಕಾಲದಲ್ಲಿ ತಂದು ಬಿಡ್ತಾರೆ. ಅಂದರೆ ನಮಗೆ ಏನು ಪಪ್ಪಾಯ ಹಣ್ಣಿನ ಎಲೆ, ಆಲೂವೆರಾದು ಇದು, ಆಮೇಲೆ ಬೆಳ್ಳುಳ್ಳಿ, ಇದರಲ್ಲೇ ಒಂದು ಔಷಧಿ ಮಾಡ್ಬೋದು ಅಂತ ಗೊತ್ತಾಯ್ತು. ಆಮೇಲೆ ಮಜ್ಜಿಗೆ ಭಾಳ ಉಳಿದ್ರೆ ಏನು ಮಾಡ್ತಿದ್ರು ನಮ್ಮ ಮಜ್ಜಿಗೆನ ಒಂದು ಇದರಲ್ಲಿ ಕಟ್ಟಿ ಇಟ್ಬಿಡ್ತಿದ್ರಂತೆಪ್ಪ, ಮಡಿಕೆಯಲ್ಲಿ. ಅದನ್ನು ಬಾಯಿ ತೆಗಿಲಾರ್ದಾಗೆ ಒಂದು 4-5 ದಿನ ಇಟ್ಟು ಆಮೇಲೆ ಮೂಗಿಗೆ ಒಂದು ಬಟ್ಟೆ ಕಟ್ಕೊಂಡು ಆ 4-5 ದಿನ ಇಟ್ಟಿರ್ತಕ್ಕಂಥ ಮಜ್ಜಿಗೆ ಈಗೇನಾದರೆ ಬಾಟ್ಲಿಯಲ್ಲೇ ಇಡ್ಬೋದು, 2-2 ಲೀಟ್ರ್ ಬಾಟ್ಲಿ. ಅದನ್ನ ಇಟ್ಟು ಏನು ಮಾಡ್ತಾಯಿದ್ರು, ಮೂಗಿಗೆ ಒಂದು ಬಟ್ಟೆ ಕಟ್ಕೊಂಡು ಸ್ಪ್ರೇ ಮಾಡ್ತೀವಲ್ಲ ನಾವು ಬಾಟ್ಲಿಗೆ ಹೋಲ್ ಮಾಡಿ, ಆ ರೀತಿ ಒಂದು 5-6 ದಿನಗಟ್ಟಲೆ ಇಟ್ಟಿರ್ತಕ್ಕಂಥ ಮಜ್ಜಿಗೆಯನ್ನು ಬಾಟ್ಲಿ ಹೂವಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ಶೇಕ್ ಮಾಡಿ ಸ್ಪ್ರೇ ಮಾಡಿಬಿಟ್ರೆ ಹುಳ ಎಲ್ಲ ಸತ್ತೋಗ್ತವೆ. ಅಂದರೆ ಇಂತಹ ಬಹಳಷ್ಟಿದಾವೆ. ಇಂತಹವನ್ನು ಸಾವಯವವಾಗಿರ್ತಕ್ಕಂಥ ಔಷಧಿಯನ್ನು ನಾವೇ ನ್ಯಾಚುರಲ್ ಆಗಿ ಅಂದರೆ ಸಹಜವಾಗಿ ತಯಾರಿಸ್ತಕ್ಕಂಥ ಔಷಧಿಗಳನ್ನು ಇತ್ತಾಗೆ ನಮಗೆ ಏನು ಮಾಡ್ಬೇಕಂದ್ರೆ ಕೃಷಿಯಲ್ಲಿ ಹೆಚ್ಚೆಚ್ಚು ಮಕ್ಕಳಿಗೆ ಬುನಾದಿಯಿಂದಲೇ ಈ ಥರದ ಒಂದು ಶಿಕ್ಷಣವನ್ನು ಕೊಡ್ತಾ ಹೋಗ್ಬೇಕು. ಪಠ್ಯಕ್ರಮದಲ್ಲಿ ಇಂಥ ವಿಷಯಗಳನ್ನು ನಾವೇ ಔಷಧ ತಯಾರು ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಬೀಜೋಪಚಾರ ಅಂತ ಮಾಡ್ತಾರೆ ಇತ್ತೀಚೆಗೆ. ಬೀಜಗಳಿಗೆ ರಕ್ಷಣೆ ಕೊಡೋದು, ಆ ಬೀಜವನ್ನು ಭೂಮಿಗೆ ಬಿತ್ತೋದಕ್ಕಿಂತ ಮುಂಚೆ ಬೀಜವನ್ನು ರಕ್ಷಣೆ ಮಾಡೋದು, ಆ ಬೀಜೋಪಚಾರ ಅಂತ. ಇಂಥ ಶಿಕ್ಷಣವನ್ನು ಯಾಕೆ ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸಬಾರ್ದು? ಬಿತ್ತಿದ ಎಲ್ಲ ಬೀಜಗಳು ಕೂಡ ಮೊಳಕೆ ಹೊಡೆದು ಅದು ಫಲವನ್ನು ಕೊಡುವಂತಹ ಪರಿಸ್ಥಿತಿಯನ್ನು ನಮ್ಮ ಮಕ್ಕಳಿಗೆ ಈಗಲೇ ನಾವು ಕಲಿಸ್ಬೇಕು. ಯಾವುದೋ ಬೀಜ ತರ್ತೀವಿ ಅದು ಫಲವತ್ತಾಗೈತೆ ಇಲ್ಲೋ ಅನ್ನೋದು ಗೊತ್ತಾಗಲ್ಲ. ಅಂತಹ ಎಲ್ಲ ಏನು ಶಿಕ್ಷಣವನ್ನು, ಕೃಷಿ ಕೇಂದ್ರೀಕೃತವಾಗಿರ್ತಕ್ಕಂಥ ಶಿಕ್ಷಣವನ್ನು ಅಲ್ಲಲ್ಲೇ ನಾವು ಏನು ಮಾಡಬೇಕು, ಪಠ್ಯಕ್ರಮದಲ್ಲಿ ಬೆಳೆಸ್ಕೊಂತ ಹೋದಾಗ ಮೂಲ ಒಂದು ವ್ಯವಸಾಯ ಪದ್ಧತಿಯನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ
ಬೆಳೆಯೋದಕ್ಕೆ ಕಾರಣ. ಒಂದು ಶಿಕ್ಷಣವನ್ನ ನಾವು ಯಾವ್ಯಾವುದನ್ನೋ ಶಿಕ್ಷಣ ಬೇಕು ಬೇಡ ಎಲ್ಲದನ್ನೂ ಕೊಡೋದ್ರ ಬದಲು ಈ ಮೂಲ ಒಂದು ಕೃಷಿಯ ನಾವು ಹೇಗೆ ನಮ್ಮ ಇರ್ತಕ್ಕಂಥ ನಮ್ಮ ಮೂಲ ಒಂದು ರೈತ ಪದ್ಧತಿಯನ್ನ ಯಾಕೆ ಪಠ್ಯಕ್ರಮದಲ್ಲಿ ಅಳವಡಿಸಬಾರ್ದು. ಆಮೇಲೆ ಶಿಕ್ಷಣವನ್ನ ಮಕ್ಕಳಿಗೆ ಈಗಿನ ಬೇಕು ಬೇಡ ಇಲ್ಲದೆಲ್ಲ ಎಲ್ಲ ಕಲಿಸುತ್ತೀವಿ. ಅವು ಏನು ಮಾಡ್ತವೆ, ಅವು ಬರೇ ಆದ ತಕ್ಷಣ ಮಕ್ಕಳು ಶಾಲೆ ಬಿಟ್ಟು ಆ ಹುಡುಗ ಅನಿವಾರ್ಯವಾಗಿ ಇತ್ಲಾಗೆ ಕೃಷಿನೂ ಕಲಿತಿರೋದಿಲ್ಲ, ಇತ್ಲಾಗೆ ಶಿಕ್ಷಣನೂ ಕಲ್ತಿರೋದು. ಅರ ಒಂದು ಪರಿಸ್ಥಿತಿಗೆ ಬಂದಾಗ ಬೇರೆಯವರ ಮನೆಯಲ್ಲಿ ಹೋಗಿ ದುಡಿಯುವಂಥ ಪರಿಸ್ಥಿತಿ ಬರ್ತದೆ. ಎಳೆ ವಯಸ್ಸಿನಲ್ಲಿ ಶಿಕ್ಷಣ ಕಲಿಯುವಂಥ ವಯಸ್ಸಿನಲ್ಲಿ ಆ ಮಗು ಶಾಲೆ ಬಿಡ್ತದೆ. ಅದಕ್ಕೆ ಕಾರಣ ನಮ್ಮ ಪಠ್ಯಕ್ರಮ ಹೆವಿ, ಅದೇ ಸಂಬಂಧ ಇಲ್ಲದೇ ಇರ್ತಕ್ಕಂಥ ಪಠ್ಯಕ್ರಮ, ಮನೆಯಲ್ಲಿ ಪರಿಸ್ಥಿತಿ. ಆ ಹುಡುಗ ಹೋಗಿ ಏನಾಗುತ್ತೆ, ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡುವಂಥ ಪದ್ಧತಿ ಬರುತ್ತೆ. ಅಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಹೋಗಿ ದುಡಿಯುವಾಗ ಮಗುವಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು 2 ಲೈನು ನಾನು ಒಂದು ಹಾಡು ಹೇಳ್ತೀನಿ. ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋದಿರ ಬಲದೆ, ಶಾಲೆ ಮರೆತು ದಿನವೆಷ್ಟಾಯಿತೋ, ಓ ಹಾಲುಗೆನೆಯ ಜಿತಗಾರ ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋದಿರ ಬಲದೆ, ಶಾಲೆ ಮರೆತು ದಿನವೆಷ್ಟಾಯಿತೋ, ಓ ಹಾಲುಗೆನೆಯ ಜಿತಗಾರ ಗೀತ ಸೇರಿ ದಿನವೆಷ್ಟಾಯಿತೋ, ನಿನ್ನ ದುಡಿಮೆ ಬೆಟ್ಟ ಗಾತ್ರ ದಕ್ಕದಂತೂ ಸ್ವಲ್ಪ ಮಾತ್ರ, ನಿನ್ನ ದುಡಿಮೆ ಬೆಟ್ಟ ಗಾತ್ರ ದಕ್ಕದಂತೂ ಸ್ವಲ್ಪ ಮಾತ್ರ, ಹೊಟ್ಟೆ ಬಟ್ಟೆಗೂ ಸಾಲದಾಯ್ತಲ್ಲೋ, ಓ ಹಾಲುಗೆನೆಯ ಗೀತಗಾರ ಕಡು ದುಃಖದಿ ನೆಲವ ಹಿಡಿದೆಯ, ಬರಡು ಮರದ ಮುಡದಿ ನೀನು 2 ಕೈಯಿಂದ ಮೊರೆ ಮುಚ್ಚಿ, ಓ ಬರಡು ಮರದ ಮುಡದಿ ನೀನು 2 ಕೈಯಿಂದ ಮೊರೆ ಮುಚ್ಚಿ, ಬಿಕ್ಕಿ ಬಿಕ್ಕಿ ಆಡುತ್ತಲಿರುವೆಯ, ಓ ಹಾಲುಗೆನೆಯ ಜಿತಗಾರ ಕಣ್ಣ ನೀರು ಕಾಲುವೆಯಾಯಿತೆ, ಕಣ್ಣ ನೀರು ಕಾಲುವೆಯಾಯಿತೆ, ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋದಿರ ಬಲದೆ, ಶಾಲೆ ಮರೆತು ದಿನವೆಷ್ಟಾಯಿತೋ, ಓ ಹಾಲುಗೆನೆಯ ಜಿತಗಾರ ಗೀತ ಸೇರಿ ದಿನವೆಷ್ಟಾಯಿತೋ. ಹೀಗೆ ಆ ಮಗು ಇಂಥ ಪರಿಸ್ಥಿತಿಯನ್ನು ಅನುಭವಿಸಬಾರ್ದಾದ್ರೆ ಅವನಿಗೆ ಬೇಕಾಗಿರ್ತಕ್ಕಂತಹ ಮೂಲ ಒಂದು ಪದ್ಧತಿಗಳನ್ನು, ಬೇರೆ ಬೇರೆ ಅವರ ವೃತ್ತಿಯ ಒಂದು ಉಪಯೋಗವಾಗಿರ್ತಕ್ಕಂತಹ ಹಲವಾರು ವೃತ್ತಿಯ ಕೌಶಲ್ಯಗಳನ್ನು ಪಠ್ಯಕ್ರಮದಲ್ಲೇ ಅಳವಡಿಸಿದರೆ ಆ ಮಕ್ಕಳು ಶಾಲೆ ಬಿಡೋದು ತಪ್ತತಿ, ಕಲ್ತ ಮೇಲೆ ಅವನು ನಿರುದ್ಯೋಗಿಯಾಗಿ ಬದುಕೋದು ತಪ್ತತಿ ಅಂತ ಹೇಳ್ತಾ ನನ್ನ ಮುಂದಿನ ಅವಕಾಶವನ್ನು ಶ್ರೀಮತಿ ಗೌರಮ್ಮ ಮೇಡಮ್ ಅವರಿಗೆ. ಅವರ ಒಂದು ಮಾತಿನ ಮರ್ಮ, ಅದರ ಒಳ ಅರ್ಥ ಏನಂತ ಹೇಳಿದ್ರೆ, ಕೃಷಿಕ ಆಧುನಿಕ ಬೇಸಾಯದ ಕಡೆಗೆ ಸಾಗ್ತಾ ಇದ್ದಾನೆ. ಸಾವಯವ ಕೃಷಿಯನ್ನು ಮಾಡುವುದರ ಜೊತೆಗೆ ನಾವು ಆರೋಗ್ಯಕರವಾಗಿ ನಮ್ಮ ದೇಹವನ್ನು, ಮೊದಲು ಮೂಲವಾಗಿ ನಮ್ಮ ದೇಹವನ್ನು ನಾವು ಆರೋಗ್ಯವಾಗಿಟ್ಟುಕೊಂಡು ಮತ್ತು ಶುಚಿಯಾಗಿಟ್ಟುಕೊಂಡಾಗ ಮಾತ್ರ ಒಂದು ಕೃಷಿಗೆ ಒಂದು ಮೌಲ್ಯತೆ ಇರುತ್ತೆ ಎನ್ನುವುದರ ಸಂದೇಶದೊಂದಿಗೆ ಒಂದು ಸುಂದರವಾದ ಜಾನಪದ ಗೀತೆಯನ್ನು ಅವರು ಹಾಡಿದರು. ಅವರ ಒಂದು ಜಾನಪದೀಯ ಗೀತೆಯ ಒಂದು ಸಾರಾಂಶ ಹೇಗಿತ್ತು ಅಂತ ಹೇಳಿದ್ರೆ, ಮನದ ಮಾತುಗಳು ತುಟಿ ಮೇಲೆ ನಿಂತಾಗ, ಮನದ ಮಾತುಗಳು ತುಟಿ ಮೇಲೆ ನಿಂತಾಗ ಮೌನದ ನುಡಿಗಳಿಗೆ ಏನೆಂದು ಉತ್ತರಿಸಲಿ ಅನ್ನುವ ಒಂದು ತಾತ್ಪರ್ಯ ಮಾತ್ರ ಆ ಒಂದು ಗೀತೆಯೊಳಗೆ ಕಾಣ್ತಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗೆ ಈ ಒಂದು ವಿಚಾರವನ್ನ ನಮ್ಮ ಗೌರಮ್ಮ ಮಲ್ಲಿನಾಥ್ ಅವರು ಏನ್ ಹೇಳ್ತಾರೆ ಕೇಳೋಣ. ಈಗ ರೈತರ ಬಗ್ಗೆ ಸಾಕಷ್ಟು ವಿಷಯವನ್ನ ಶ್ರೀಯುತ ವೀರಭದ್ರಯ್ಯ ಸರ್ ಹಾಗೂ ಶ್ರೀಮತಿ ರೇಣುಕಾ ಮೇಡಮ್ ಅವರು ಅನೇಕ ವಿಷಯಗಳನ್ನ ಗೊತ್ತಿರಲಾರ್ದು ಗೊತ್ತಿರುವಂತ ವಿಷಯಗಳನ್ನ ಮಂಡನೆ ಮಾಡಿದ್ದಾರೆ. ಈಗ ನನಗೆ ಸ್ವಲ್ಪ ತಿಳಿದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಚಿನ್ನಕ್ಕಿಂತ ಹೊಲದ ಮಣ್ಣೆ ಲೇಸು ಅಂತ ರೈತ ಹೇಳ್ತಾನೆ. ಇವತ್ತು ಚಿನ್ನ ಎಷ್ಟು ದುಬಾರಿ ಇತ್ತು ಅಷ್ಟೇ ನಮ್ಮ ರೈತನ ಭೂಮಿಗೂ ಕೂಡ ಅಷ್ಟೇ ಬೆಲೆ ಇದೆ.
ಇವತ್ತಿನ ನೋಡ್ರಿ, ಇವತ್ತು ಕೆಲವು ಜನ ತಮ್ಮ ರೊಕ್ಕದ ಆಸೆಗಾಗಿ ಅನೇಕ ಭೂಮಿಗಳನ್ನು ಮಾರಿ ಕಾಂಕ್ರೀಟ್ ಕಾಡುಗಳನ್ನಾಗಿ ಮಾಡಿದ್ದಾರೆ. ಇದು ಒಂದು ಅಸಮಂಜಸವಾದ ಒಂದು ತೀರ ಶೋಚನೀಯ ಸ್ಥಿತಿ ಅಂತ ನಾನು ಹೇಳ್ಬೋದು. ರೈತರು ತಮ್ಮ ಯಾವುದೋ ಒಂದು ದೃಷ್ಟಿಗಾಗಿ ಇವತ್ತು ತನ್ನ ರೈತ ಬೆಳೆದಂತ ಬೆಳೆಗೆ ಫಸಲಿಗೆ ಬೆಲೆ ಸಿಗದೇ ಇರೋ ಕಾರಣ ನಾನು ಎಷ್ಟು ಬೆಳೆದ್ರು ಇಷ್ಟೇ ಅಪ್ಪ, ಈ ಭೂಮಿಯಿಂದ ನನಗೆ ಏನು ಲಾಭ ಇಲ್ಲ, ಅದೇ ನನ್ನ ದುಡ್ಡು ಬ್ಯಾಂಕಲ್ಲಿ ಇಟ್ಕೊಂಡು ನಾನು ಬಡ್ಡಿ ತಗೊಂಡು ನನ್ನ ಮಕ್ಳು ಮದುವೆನೋ ಮಗನ ಓದಿಸೋದೋ ಏನೋ ಮಾಡ್ಬೋದಲ್ಲ ಅಂತ ಹೇಳಿ ಸುಮಾರಾಗಿ ಜನ ತಮ್ಮ ಹೊಲಗಳನ್ನ ತಮ್ಮ ಸೈಟ್ಗಳನ್ನ ಮಾರ್ಬಿಟ್ಟು ಇವತ್ತು ತಾವು ಜೀವನ ಸಾಗಿಸ್ತಾ ಇದ್ದಾರೆ. ಇದು ಒಂದು ರೀತಿ ಕಡೆಯಲ್ಲಿ ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಭೂಮಿ ಇವತ್ತಿನ ಕಾಲಕ್ಕೆ ಎಷ್ಟು ರೇಟ್ ಆಗಿದೆ ನೋಡ್ರಿ, 60 ಲಕ್ಷ 80 ಲಕ್ಷ 1 ಎಕರೆಗೆ ಅಷ್ಟಕೊಂಡು ಭೂಮಿ ರೇಟ್ ಆಗಿವೆ. ಚಿನ್ನಕ್ಕಿಂತ ಹೆಚ್ಚು ಬೆಲೆ ಈ ಒಂದು ಭೂಮಿಗೆ ಒದಗಿಸ್ತಾರೆ. ಆದ್ರೆ ಜನ ಅದನ್ನ ಮನಗಾಣೋದಿಲ್ಲ. ರೈತ ಇವತ್ತು ನೋಡ್ರಿ, ರೈತರ ಮಕ್ಳು BSc ಅಗ್ರಿ ಮಾಡ್ಬೇಕಂದ್ರೆ ಕೆಲವು ಜನರಿಗೆ ಭೂಮಿ ಇರಲ್ಲ. ಆದ್ಮೇಲೆ ಇದ್ದ ಮಕ್ಕಳಿಗೆ ಅವ್ ವ್ಯವಸಾಯದ ಕೂರ್ಗೆ ಅದ, ಕುಂಟಿಗೆ ಅದ, ನೇಗಿಲಿ ಅದ, ಕುರ್ಚಿಗೆ ಅದ, ಕುಡ್ಗೋಲೆ ಅಂತಾನು ಗೊತ್ತಿರಲ್ಲ. ಅವ್ರಪ್ಪ ಏನ್ ಮಾಡ್ತಾನ, ಒಂದ್ ರೌಂಡ್ ಹಳ್ಳಿ ಒಳಗ್ ಬಂದ್ ಎಲ್ಲರ ಮನೆಗೂ ತೋರ್ಸ್ಕಂತ ಬರ್ತಾನೆ, ಮಕ್ಳಿಗೆ ಇದು ರಂಟಿ, ಇದು ಕುಂಟಿ, ಇದು ಹರಗದ, ಇದು ಉಳದ ಅಂತ. ಅದಕ್ಕೆ ಎಷ್ಟು ಶೋಚನೀಯ ಸ್ಥಿತಿಗೆ ನಮ್ಮ ರೈತರ ಸ್ಥಿತಿ ಬಂದಿದೆಯಪ್ಪ ಅಂದ್ರೆ, ನಮ್ಮ ವಿದ್ಯಾವಂತ ಮೇಷ್ಟ್ರ ಮಗ ಆಗಿರ್ಬೋದು, ಲಚ್ಚರ್ ಮಗ ಆಗಿರ್ಬೋದು, ಅವ್ರಿಗೊಂದು ಭೂಮಿಯ ಊಡುವ ಯಂತ್ರಗಳೇ ಗೊತ್ತಿಲ್ಲ. ನಮ್ಮ ಹಳ್ಳಿಯ ರೈತರ ಮಕ್ಳು ಕೇಳ್ರಿ, ಬಾರ್ಲೆ ಇಲ್ಲ ಐತ್ ರಂಟಿ, ಬಾರ್ಲೆ ಇಲ್ಲ ಐತ್ ಕುಂಟಿ ಅಂತ ಕರೀತಾರೆ. ಆದ್ರೆ ಇವತ್ತು BSc ಅಗ್ರಿ ಹೋಗೋ ಮಗುಗೆ ಏನು ಗೊತ್ತಿರಲ್ಲ. ಅದಕ್ಕಂಡು ನಾವೇನ್ ಮಾಡ್ಬೇಕು, ಮಕ್ಕಳಿಗೆ ಎಲ್ಲ ಜ್ಞಾನವನ್ನ ನಾವು ಕೊಡ್ಬೇಕು ನಾವು ಮಕ್ಕಳಿಗೆ. ಇವತ್ತು ಅವನ ನಮ್ಮ ಹತ್ರ ನಾವು ರೈತರಾಗ್ಲಿಲ್ಲದ್ರು ನಾವು ಒಬ್ಬ ಉಪನ್ಯಾಸಕರಾಗಿರ್ಬೋದು, ಒಬ್ರು ಏನೋ ಒಂದು ಹುದ್ದೆಯಲ್ಲಿ ಇರ್ಬೋದು, ಆದ್ರೆ ಮಕ್ಕಳಿಗೆ ನಾವು ಮನವರಿಕೆ ಮಾಡ್ಬೇಕು. ಹೇಳಿದ್ರು ಮೇಡಮ್, ಅದು ಪಠ್ಯ ಪುಸ್ತಕದಲ್ಲಿಗಿನ ನಾವು ಪರಿಸರದಲ್ಲಿ ಮಕ್ಕಳಿಗೆ ನಾವು ತಂದೆ ತಾಯಿಗಳು ಪೋಷಕರಾಗಿ ನಾವು ಆ ಒಂದು ಶಿಕ್ಷಣವನ್ನು ಕೊಡ್ಬೇಕು ಮಕ್ಕಳಿಗೆ. ರೈತನು ಎಷ್ಟು ಕಷ್ಟಪಡ್ತಾನ, ರೈತ ಇವತ್ತು ಆತ್ಮಹತ್ಯೆಗೆ ಯಾಕೆ ಕಾರಣಕ್ಕೆ ಅನ್ನೋದನ್ನ ಮಗುಗೆ ನಾವು ನಮ್ಮ ಮಾತಿನ ಮುಖಾಂತರ ನಾವು ತಿಳಿಸ್ಬೇಕು, ಒಂದು ಉಪನ್ಯಾಸದ ಮೂಲಕ ನಾವು ತಿಳಿಸ್ಬೇಕು. ಅನೇಕ ಕಡೆ ಸಮಾರಂಭಗಳು ಮಾಡ್ತಾವ್, ಸಿನಿಮಾ ನಟಿಯರು ಕರೀತಾರ, ಆ ಚಿತ್ರಗಾರ ಈ ಚಿತ್ರಗಾರ, ಆ ಹಾಡು ಈ ಹಾಡನ್ನ ಕರೀತಾರ. ಆದ್ರೆ ಇವತ್ತೊಬ್ಬ ರೈತ ಬೆಳೆದಂತ ರೈತನ ಇಲ್ಲಿ ನಿಂದಿಸಿ ಅವ್ನಿಗೊಂದು ಹಾರ ಹಾಕಿ ಇಷ್ಟು ಸಾಧನೆ ಮಾಡೋಣ, ಇವತ್ತು ಇಷ್ಟು ಹೊಲದ ಇಷ್ಟು ಎಕರೆದಾಗ ಇಷ್ಟು ಅಡಿಕೆ ಬೆಳೆದಾನ, ಇಷ್ಟು ಬಾಳೆ ಬೆಳೆದಾನ ಅಂತ ಯಾವೊಬ್ಬ ರೈತನನ್ನು ಪರಿಚಯಿಸೋ ಯಾವ ಒಂದು ಕಾರ್ಯಕ್ರಮಗಳು ಇವತ್ತವರೆಗೂ ಮಾಡ್ತಾ ಇಲ್ಲ. ಇನ್ನು ಮುಂದಾದ್ರೂ ನಾವಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು ಎಚ್ಚೆತ್ತು ಒಂದು ಕೃಷಿಗೆ ಒಂದು ಮಹತ್ವ ಇದೆ. ಕೃಷಿಯಿಂದ ನಮ್ಮ ಜೀವ ನಾಡಿಗಳು, ನಮ್ಮ ರಕ್ತದಲ್ಲಿ ಹರಿಯುವ ಪ್ರತಿಯೊಂದು ರಕ್ತದ ಕಣಗಳು ಈ ಒಂದು ರೈತನಿಂದ ಅಂತ ನಾವು ಅನುಭವಿಸ್ಬೇಕು. ನಾವು ಅನುಭವಿಸಿದಾಗ ಒಂದು ನೋವು ಅರ್ಥ ಎಲ್ಲವನ್ನು ನಾವು ಕಲ್ಪಿಸ್ಕೊಳ್ಬೋದು. ಅದಕ್ಕೆ ಮುಂದಿನ ಪೀಳಿಗೆಗೆ ನಾವೇನ್ ಮಾಡ್ಬೇಕಂದ್ರೆ, ಪ್ರಸ್ತುತವಾಗಿ ರೈತನ ಬಗ್ಗೆನ ನಾವು ವಿಚಾರ ಮಂಡನೆಯನ್ನ ಮಾಡ್ಬೇಕು. ಕೆಲವು ಕಡೆ ಇಡ್ಬೇಕು. ಈಗ ನಮ್ಮ ಚನಿ ಸರ್ ಹೇಳಿದ್ರು, ಈ ಒಂದು ಕೋಳೆ ಕಾರ್ಯಕ್ರಮ ತರನ ಒಬ್ಬ ರೈತರನ್ನು ಇದೇ ಸಂದರ್ಭದಲ್ಲಿ ತಂದು ನಿಲ್ಲಿಸಿ ಅವ್ರಿಗೊಂದು ಸನ್ಮಾನ ಮಾಡಿದ್ರೆ ನಮ್ಮ ಒಂದು ಪೌಳಿ ಕಾರ್ಯಕ್ರಮ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಸಾರ್ಥಕತೆ ಹೊಂದಿತ್ತು ಅಂತ ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮುಂದೊಂದು ಕಾರ್ಯಕ್ರಮವನ್ನು ಅವರು ನೆರವೇರಿಸಲಿ ಅಂತ ನಾನು ಆಶಯ ಪಡ್ತೀನಿ. ಈಗ ಅದೇ ರೀತಿಯಾಗಿ ಇವತ್ತು ನೋಡ್ರಿ, ಮೋಟಿವೇಶನ್ ಮಾಡ್ತಾರೆ. ರಾಜಕೀಯ ವ್ಯಕ್ತಿಗಳಿಗೆ ಹಾರ ಶಾಲು ಸನ್ಮಾನ ಮಾಡ್ತಾರ. ಆದ್ರೆ ಪ್ರಗತಿಪರ ಮಹಿಳೆ ಇರ್ಬೋದು, ಪ್ರಗತಿಪರ ಎಷ್ಟು ಅವ್ರೊಂದು ಕುಂಟೆ ಜಾಗ ಅಂತ ಹೇಳ್ತಾರ, ಆ ಒಂದು ಕುಂಟೆ ಜಾಗದಲ್ಲಿ ಎಷ್ಟೊಂದು ಅರಿಶಿನ ಬೆಳಿತಾರ, ಏನೆಲ್ಲ ಬೆಳಿತಾರೆ ಬೆಳಿಲಿಕ್ಕೆ ಅಸಾಧ್ಯ ನಾವು ಬೆಳೆಗಳನ್ನ. ಯಾವತ್ತಂದ್ರೆ ಇವತ್ತು ನೀರಾವರಿ ಮಾಡ್ಕೊಂಡು ಕೆಲವರು 2 ಎಕರೆ 3 ಎಕರೆ ಇದ್ದಾರೆ, 2-5 ಲಕ್ಷ ಬೆಳಿತಾರ. ಆದ್ರೆ ಯಾರು ಅವರನ್ನ ಸತ್ಕರಿಸೋದಿಲ್ಲ. ಯಾಕೆ ಅವ್ರ ಹೊಲ್ದಾಗ ಅವ್ರು ಬೆಳ್ಕೊಂಡಾರ ಬಿಡಪ್ಪ ಅಂತಾರೆ. ಆದ್ರೆ ಅವನಲ್ಲಿ ಪರಿಶ್ರಮ ಎಷ್ಟಿದೆ ಅಂತ ನಾವೆಲ್ಲ ಆಲೋಚನೆ ಮಾಡ್ಬೇಕು. ಅದರಿಂದ ಅವ್ರ ಕೈ ಸುಟ್ಕೊಂಡಿರೋದೆಷ್ಟು, ಹಣವನ್ನ ಹಾಕಿರೋದೆಷ್ಟು, ಅವ್ರು ಪಡ್ಕೊಂಡಿರೋ ಹಣ ಎಷ್ಟು ಅನ್ನೋದನ್ನ ನಾವು ಲೆಕ್ಕಾಚಾರ ಮಾಡಿ ಆ ಒಂದು ವ್ಯಕ್ತಿಯನ್ನ ನಾವು ಪ್ರಶಂಸಿಸಬೇಕು, ಆ ವ್ಯಕ್ತಿಯನ್ನ ಗುರುತಿಸ್ಬೇಕಂತ ನಾನಿಲ್ಲಿ ಸ್ಮರಿಸ್ಕೊಳ್ತೀನಿ. ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮವನ್ನ ರೆಹನಾ ಅವರು ನಡೆಸಿಕೊಡ್ತಾ ಇದ್ದಾರೆ. ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಆ ಒಂದು ನಿರೀಕ್ಷೆ ನಾವಿದ್ವಿ. ಕೆಲವಾರು ಅಡೆತಡೆಗಳಿಂದ ಆ ಒಂದು ಸಂಚಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ಒಬ್ಬ ರೈತನನ್ನು, ಪ್ರಗತಿಪರ ರೈತರನ್ನು ನಾವು ಖಂಡಿತವಾಗಿಯೂ 15 ಜನಗಳನ್ನ ನಾನು ಆಯ್ಕೆ ಮಾಡಿ ಇಟ್ಕೊಂಡಿದ್ದೆ. ಆದ್ರೆ ಅನಿವಾರ್ಯ ಕಾರಣಗಳಿಂದ ಅದು ಸ್ಥಗಿತಗೊಂಡಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಕೂಡ ನಾವು ಪರಿಚಯ ಮಾಡುವ ಒಂದು ಅದಕ್ಕೆ ಇರುತ್ತೆ ಅನ್ನೋದು ನನ್ನ ಒಂದು ಸಣ್ಣ ಅಭಿಪ್ರಾಯ. ಅದು ಹಾಗೆ ಇವರ ಒಂದು ಮಾತು ಹೇಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ಇಂದಿನ ಒಂದು ಪರಿಸ್ಥಿತಿ ಅಂದ್ರೆ ಪ್ರಸ್ತುತ ದಿನಗಳಲ್ಲಿ ನಮ್ಮ ಕಣ್ಣು ಕಿವಿ ಬಾಯಿ ಉಸಿಗಾಡಿ ಸೋಕಿದ ಜನರಿಗೇನು ಗೊತ್ತು ರೈತನ ಒಂದು ಆಂತರಿಕ ದುಃಖ ಅನ್ನೋ ಒಂದು ವಿಷಯ ಮಾತ್ರ ಅವರ ಒಂದು ವಿಷಯದಲ್ಲಿ ಪ್ರಸ್ತಾಪ ಖಂಡಿತವಾಗಿ ಮನವರಿಕೆಯನ್ನ ಮಾಡಿಕೊಡ್ತಾ ಇತ್ತು. ಹಾಗೇನೆ ಈ ಒಂದು ಕೃಷಿ ಮತ್ತು ಕೈಗಾರಿಕೆ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎನ್ನುವುದು ವಾಸ್ತವಿಕ ಸತ್ಯ. ಆದರೂ ನಾವು ಯಾರೂ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಒಂದು ಏನೋ ತ್ವರಿತ ಜೀವನದಲ್ಲಿ ಸಾಗ್ತಾ ಇದ್ದೇವೆ. ಆ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಕೈಗಾರಿಕೆಯ ಬಗ್ಗೆ ನಮ್ಮ ರಿಯಾನಾ ಮೇಡಮ್ ಏನಂತ ಕೇಳೋಣ.
ಸರ್ ನಮಗೆ ಕೈಗಾರಿಕೆಗಳ ಪ್ರಾಮುಖ್ಯತೆ. ಕೃಷಿಯು ದೇಶದ ಬೆನ್ನೆಲುಬಾದರೆ ಕೈಗಾರಿಕೆಯು ಸಮಾಜದ ಅಥವಾ ಮಾನವನ ಉದಯವಿದ್ದಂತೆ ಹೇಳಲಿಕ್ಕೆ ಅಂತ ನಾನು ಇಷ್ಟಪಡ್ತೇನೆ. ಯಾಕಂತಂದರೆ ಕೈಗಾರಿಕೆ ಇಲ್ಲದೆ ರೈತರಿಲ್ಲದೆ ಕೈಗಾರಿಕೆ ಇಲ್ಲ. ಉದಾಹರಣೆಗೆ ಈಗ ಎಂತೆಂಥ ಒಂದು IAS UPS ಅಧಿಕಾರಿಗಳು ಒಂದು ಕೃಷಿಯ ಮಹತ್ವದ ಬಗ್ಗೆ ಒಂದು ತಾವು ಅರಿವನ್ನು ಮೂಡಿಸಿಕೊಂಡು ಅಥವಾ ಕುಟುಂಬದ ಹಿನ್ನೆಲೆಯನ್ನು ಅರ್ಥಕೊಂಡು ಅಂತಹ ಒಂದು ಉದ್ಯೋಗವನ್ನು ತ್ಯಜಿಸಿ ಬಂದು ಕೃಷಿಯತ್ತ ಧಾವಿಸುವಂತಹ ಒಂದು ದೃಷ್ಟಾಂತಗಳು ಸಿಕ್ಕ ನಾವು ನೋಡ್ತೀವಿ. ಅಂತಹ ಒಂದು ಇದ್ದಾಗ ಅವ್ರು ಮಾಡಿದಾಗ ಹಳೆಯ ಕೃಷಿ ಪದ್ಧತಿಗೆ ಅವರು ಅಳವಡಿಸ್ಕೊಳ್ಳಲ್ಲ. ಯಾಕಂತಂದ್ರೆ ನವೀನ ತಾಂತ್ರಿಕ ಒಂದು ತಂತ್ರಜ್ಞಾನದ ಬಳಕೆಯಿಂದ ಒಂದು ಆಧುನಿಕ ರಾಸಾಯನಿಕ ಗೊಬ್ಬರದ ಬಳಕೆಯಿಂದ ಮಾತ್ರ ಅವರು ಅಭಿವೃದ್ಧಿಯನ್ನು ಕಾಣ್ತಾರೆ ಹೊರತು ಒಂದು ಹಳೆಯ ಕೃಷಿ ಪದ್ಧತಿಯಿಂದ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಹಳೆಯ ಒಂದು ಕೃಷಿಯ ಪದ್ಧತಿ ಒಂದು ಮಾಡಿರ್ತಕ್ಕಂಥ ಎಷ್ಟೋ ರೈತರುಗಳು ಉದಾಹರಣೆಗೆ ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಕೂಲಿ ಕೊಟ್ಟು ಎಲ್ಲ ಮಾಡಿ ಕೊನೆಗೆ ಸಾಲವನ್ನು ಹೊತ್ತು ಆತ್ಮಹತ್ಯೆ ಆಗಿರುವಂತಹ ಎಷ್ಟೋ ಒಂದು ರೈತರ ಆತ್ಮಹತ್ಯೆಯನ್ನು ನಾವು ನೋಡ್ತೀವಿ. ಅಂತ ಒಂದು ಕುಟುಂಬಗಳು ಎಷ್ಟೋ ಸಾಲವನ್ನು ತೀರಿಸಲಿಕ್ಕೆ ಅಂತ ಒಂದು ಸಾಲದ ಒಂದು ಹೊರೆಯನ್ನು ಹೊತ್ತಿರ್ತಕ್ಕಂಥ ಕುಟುಂಬಗಳು ರೈತರಲ್ಲಿ ಕೃಷಿಯ ಚಟುವಟಿಕೆಗಳು ಮುಗಿದಿರ್ತಕ್ಕಂಥ ಸಮಯದಲ್ಲಿ ಉದಾಹರಣೆ ಒಂದು ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಬೇಸಿಗೆ ಕಾಲದಲ್ಲಿ ಗೋಳೆ ಹೊರಟಿರುವಂತಹ ಒಂದು ದೃಷ್ಟಾಂತಗಳನ್ನು ನಾವು ಅನೇಕ ನೋಡ್ತೀವಿ. ಗೋಳೆ ಹೊರಟಾರಂತದವ್ರು ಬರೀ ಗೋಳೆ ಅಷ್ಟೇ ಅವರೇ ಅಷ್ಟೇ ಹೊರಟಿರಲ್ಲ, ಒಂದು ಕುಟುಂಬ, ಹೆಂಡತಿ, ಮಕ್ಕಳು, ಆ ಮಕ್ಕಳ ಒಂದು ಶಿಕ್ಷಣದಿಂದ ವಂಚಿತರಾಗಿ ಇರ್ತಕ್ಕಂಥ ಒಂದು ಕೃಷಿಯನ್ನು ಮಾಡಿ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಒಂದು ರೈತ ಸಾಲದ ಒಂದು ಹೊರೆಯ ಮೂಟೆಯನ್ನು ಹೊತ್ತುಕೊಂಡು ತಿರುಗ್ತಾ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಬದುಕನ್ನು ಕಟ್ಟಿಕೊಳ್ಳೋದಂತಂದ್ರೆ ಒಂದು ಗಾರ್ಮೆಂಟ್ಸ್ ಕೈಗಾರಿಕೆಗಳು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಅಂತ ಒಂದು ಗಾರ್ಮೆಂಟ್ಸ್ ಕೈಗಾರಿಕೆಗಳನ್ನು ಬದುಕನ್ನು ಕಟ್ಕೊಂಡು ಬಂದು ಆ ಮಾಡಿರ್ತಕ್ಕಂಥ ಕೃಷಿಯ ಸಾಲವನ್ನು ತೀರಿಸಿರ್ತಕ್ಕಂಥ ಎಷ್ಟೋ ಅನೇಕ ದೃಷ್ಟಾಂತಗಳು ನಾವು ನಮ್ಮ ಕಣ್ಮುಂದೆನೇ ನೋಡಿರ್ತೀವಿ. ಇಂತಹ ಒಂದು ಪದ್ಧತಿಗಳು ಇದ್ದಾಗ ನಾವು ಕೃಷಿಯಾಗಿ ಮಹತ್ವವನ್ನು ಕೊಡುವುದರ ಜೊತೆಗೆ ಮಕ್ಕಳಿಗೆ ಒಂದು ಬೇರೆಯ ಒಂದೇ ಉದ್ಯೋಗವನ್ನು ಅವಲಂಬಿಸಿರಬಾರ್ದು. ಬದುಕನ್ನು ಹೆಂಗ್ ಬರುತ್ತೆ ವಿಧಿಯ ಆಟ ಅಥವಾ ಒಂದು ಸಮಾಜ ಅಥವಾ ಸರ್ಕಾರ ಹೆಂಗ್ ನಮಗೆ ರೂಪಿಸಿಕೊಳ್ಳುತ್ತೆ ಅದರ ಜೊತೆಗೆ ಬದುಕನ್ನು ಕಟ್ಟಿ ಕಳಿಸುವಂತಹ ಒಂದು ಉದಾಹರಣೆಗೆ ಗುಡಿ ಕೈಗಾರಿಕೆಗಳು ಅಥವಾ ಮನೆ ಕುಲಕಸುವಂತ ಬರ್ತವೆ. ಅಂಥವನ್ನು ನಾವೆಲ್ಲ ತ್ಯಜಿಸಿ ಬರೀ ನಮ್ಮ ಮಕ್ಕಳು ಬರೀ ಸರ್ಕಾರಿ ನೌಕರಿ ಆಗಬೇಕು, ಬರೀ ನಾವು ಅವ್ರು ಓದಬೇಕು, ನಾವು ಪಟ್ಟಿರ್ತಕ್ಕಂಥ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದಂತ ಒಂದು ಮನಸ್ಸಿದೆ ಅಲ್ವಾ. ಎಲ್ಲ ಪೋಷಕರನ್ನು ಬದಿಗಿಟ್ಟು ಇರ್ತಕ್ಕಂಥ ಯಾವುದರಾಗಿ ಸ್ವಾವಲಂಬಿಯಾಗಿ ಬದುಕುವಂಥ ಒಂದು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಅಥವಾ ಯಾವ್ದಾರ ಒಂದು ಕಸುಬನ್ನು ಅಥವಾ ಉದ್ಯೋಗವನ್ನು ಕಟ್ಟಿಕೊಳ್ಳುವಂಥ ಶಿಕ್ಷಣದ ಜೊತೆಗೆ ಒಂದು ಕೈಗಾರಿಕೆ ಆಗಲಿ ಅಥವಾ ಒಂದು SUPW ಅಂತ ಮಾಡ್ತೀವಿ ನಮ್ಮ ಶಾಲೆಗಳಲ್ಲಿ. ಅಂಥ ಒಂದು ನಾವು ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಟ್ಟಾಗ ಎಂತಹ ಪರಿಸ್ಥಿತಿನೇ ಬರಲಿ ಆವಾಗ ಆ ಬದುಕನ್ನು ಕಟ್ಟಿಕೊಂಡು ನೈತಿಕವಾಗಿ ಆತ್ಮಸ್ಥೈರ್ಯವಾಗಿ ಒಂದು ಬದುಕ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕೈಗಾರಿಕೆ ಎಂತ ಪ್ರಮುಖವಾಗಿದೆ ಅಂತಂದ್ರೆ ಎಷ್ಟೋ ಸಾಲ ಸೂಲ ಮಾಡಿ ರೈತರಿಗೆ ಎಂತ ಒಂದು ಮಾಡಿ ರೈತರ ಒಂದು ಬದುಕನ್ನೇ ಎಷ್ಟೋ ಒಂದು ಜೀವವನ್ನು ಕಳೆದು ಹೋಗುವಂತ ಪರಿಸ್ಥಿತಿಗೆ ತಂದಿಟ್ಟಾಗ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇಷ್ಟ ಇಲ್ಲ ಅಂತಂದ್ರೂ ಹೋಗಿ ನೀವು ದುಡ್ಕೊಂಡ್ ಬರಪ್ಪ ಅಂತ ಬೇರೆ ಕಡೆ ಕಳಿಸುವಂತ ಪರಿಸ್ಥಿತಿ ಅದು ನಾವು ಕಣ್ಮುಂದೆ ನಾವು ನೋಡ್ತೀವಿ. ಅಂಥದ್ದಿದ್ದಾಗ ತಂದೆ ತಾಯಿನ ತ್ಯಜಿಸಿ ಹೆಂಡತಿ ಮಕ್ಕಳಿಗೆಲ್ಲ ತ್ಯಜಿಸಿ ಒಂದು ನೋವನ್ನು ಹೊತ್ತುಕೊಂಡು ಬೇರೆ ಕಾರ್ಖಾನೆಗಳಲ್ಲಿ ದುಡಿದು ಎಷ್ಟೋ ದೂರ ಇದ್ದು ಅಂತ ಒಂದು ನೂಲಾದಂತಹ ಪರಿಸ್ಥಿತಿ ನಮ್ಮ ಯುವಕರಿಗಾಗಿದೆ. ಇದೆಲ್ಲ ಒಂದು ಸರ್ಕಾರವನ್ನು ಗಮನದಲ್ಲಿ ಇಟ್ಕೊಂಡು ರೈತರಿಗೆ ಒಂದು ಬೆಲೆಯನ್ನು ಅಥವಾ ದುಡಿದಿರ್ತಕ್ಕಂತಹ ಒಂದು ಬೆಳೆಗೆ ಒಂದು ಬೆಲೆಯನ್ನು ಕೊಟ್ಟಾಗ ಮಾತ್ರ ನಾವು ಇಂಥ ಪರಿಸ್ಥಿತಿಗಳನ್ನು ನಾವು ಕಡಿಮೆ ಮಾಡಬಹುದು. ಇದಕ್ಕೆಲ್ಲ ಸೂಕ್ತ ಪರಿಹಾರ ಅಂತಂದ್ರೆ ಕೈಗಾರಿಕೆಗಳೇ ಮಹತ್ವ, ಅದಕ್ಕೆ ಮಹತ್ವ ಕೊಟ್ಟಾಗ ಇದಕ್ಕೆ ಪರಿಹಾರ ಅಂತ ಹೇಳಲಿಕ್ಕೆ ಸಿಕ್ಕ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಕೈಗಾರಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ರೈತರು ಬೆಳೆದಿರ್ತಾರೆ ಅಂತ ಒಂದು ಬೆಳೆಗಳನ್ನು ನಾವು ಈಗ ಮನೇಲಿ ಇಟ್ಕೊಂಡು ಆ ಸಂರಕ್ಷಣಾ ಘಟಕಗಳಿಗೆ ಅಲ್ಲಿ ಒಂದು ಯಂತ್ರಗಳು ಬೇಕೇ ಬೇಕು, ಆ ನವೀಕರಣಗಳು ಬೇಕೇ ಬೇಕು. ಅಲ್ಲಿ ಅಂದಾಗ ಮಾತ್ರ ನಾವು ಕೈಗಾರಿಕೆಗಳ ಹತ್ರ ನಾವು ಭಾವಿಸಲೇಬೇಕು. ಆ ಬೆಳೆದಿರ್ತಕ್ಕಂಥ ಬೆಳೆಗಳು ಆಮದು ರಫ್ತು ಮಾಡ್ಕೋಬೇಕಂತಂದ್ರೆ ದೊಡ್ಡ ದೊಡ್ಡ ಸಂರಕ್ಷಣಾ ಘಟಕಗಳು ಬೇಕು. ಅಲ್ಲಿ ಇರ್ತಕ್ಕಂಥ ಮಾನವ ಸಂಪನ್ಮೂಲಗಳನ್ನು ನಾವು ಬಳಸ್ಕೊಳ್ಳೇಬೇಕಾಗುತ್ತೆ. ಇನ್ನು ಅನೇಕ ವಿಷಯಗಳಿದೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಪೋಷಕರಲ್ಲಾಗಲಿ ಮಕ್ಕಳಿಗಾಗಿ ವಿನಂತಿಸಿಕೊಳ್ಳೋದಷ್ಟೇ, ಕೃಷಿಯ ಜೊತೆಗೆ ಬೇರೆ ಯಾವುದೋ ಒಂದಾದ್ರೂ ನಿಮ್ಮ ಒಂದು ಮೂಲ ಕುಲಕಸುಬು ಆಗಲಿ ಅಥವಾ ಒಂದು ಸಂಸ್ಕೃತಿ ಆಗಲಿ ಅಥವಾ ಮನೆ ಯಾವುದಾದ್ರೂ ಒಂದು ಉದ್ಯೋಗವನ್ನು ಬೇಕಂತ ಹೇಳಿಕೆ ನಾನು ಆಶಿಸ್ತೇನೆ. ಕೈಗಾರಿಕೀಕರಣದಿಂದ ನಮ್ಮ ದೇಶ ಉದ್ಧಾರ ಆಗ್ತೈತಿ ಅಂತ ನಾವು ಹೇಳ್ತೀವಿ. ಆದರೆ ಕೆಲವೊಂದು ಈ ಯಾಂತ್ರಿಕ ಬದುಕಿನಿಂದ ನಮ್ಮ ಬದುಕುಗಳು ಹೆಂಗಾಗ್ಬಿಟ್ಟಿದಾವೆ ಅಂದರೆ ಉದ್ಯೋಗಹೀನರಾಗಿ ಬದುಕ್ತಾ ಇದ್ದಾರೆ.
ಈಗ ಗುಡಿ ಕೈಗಾರಿಕೆಗಳು ಸೀರೆ ನೂಲ್ತಾ ಇದ್ರು, ಅವತ್ತು ನೂಲುಗಾರರು ಅವ್ರದ್ದೇ ಒಂದು ವಂಶ, ಅದು ನೂಲುಗಾರರ ವಂಶ ಇತ್ತು. ಅದು ನನಗೆ ಕೊಟ್ಟಿರೋ ವಿಷಯ ಕೈಗಾರಿಕೆ. ಅದನ್ನು ಕೈಗಾರಿಕೆ ಹೊರತುಪಡಿಸಿ ನನಗೆ ತುಂಬಾ ಹತ್ತಿರದಿಂದ ನೋಡಿರೋದು ಅಂತದಂದ್ರೆ ಅದು ವ್ಯವಸಾಯ. ನಾನು ಒಬ್ಬ ಜಮೀನ್ದಾರನ ಮಗಳು, ಅದು ಹೆಮ್ಮೆ ನನಗೆ. ಅದು ನಾನು ಏನು ಇಲ್ಲಿಂದೇ ಹೋದ್ರೂ ಪರವಾಗಿಲ್ಲ, ಅದರಿಂದ ನಾವೇನು ಸುಖ ಉಂಟ್ವಿ ಅನ್ನೋದು ಮುಖ್ಯ ಅಲ್ಲ. ನಾನು ಜಮೀನ್ದಾರನ ಮೊಮ್ಮಗಳು ಅನ್ನೋದೇ ನನ್ನದೊಂದು ದೊಡ್ಡ ಹೆಮ್ಮೆ. ನಮ್ಮ ತಾತ 200 ಎಕರೆ ಹೊಲ ಇದು ಮಾಡಿದ್ರಂತೆ. ಅಂದ್ರೆ ಇಲ್ಲಿ ಗುಡಿ ಕೈಗಾರಿಕೆ ಒಂದಿಗೆನೂ ಕೂಡ ಹೊಲ ಮಾಡಿದ್ರು ಅವರು. 13-14 ಕಿಲೋಮೀಟರ್ ದೂರದಿಂದ ಹತ್ತಿಯನ್ನ ಹೊತ್ಕೊಂಡು ಬಂದು ಅದನ್ನ ಕೂಡಿಟ್ಟು ವ್ಯಾಪಾರ ಮಾಡಿ ಕೈಗಾರಿಕೆಯಿಂದಲೇ ಅವರು ಅಷ್ಟೊಂದು ಹೊಲವನ್ನ ಗಳಿಸ್ಕೊಂಡಿದ್ರು. ಆ ಹೊಲನ ಅವರ ರಕ್ತದ ಕಣಕಣಗಳಲ್ಲೂ ಆ ಹೊಲದ ಮೇಲೆ ಅವ್ರಿಗೆ ಅಪಾರವಾದ ಪ್ರೀತಿ ಇತ್ತು. ಎರೆ ಇದ್ರೆ ದೊರೆ ಅಂತಂದು ಹೇಳಿ ಎರೆನ ಸುಮಾರು ಒಂದು 60 ಎಕರೆ ಎರಿ ಹೊಲನ ಅವರೊಬ್ಬರೇ ದುಡಿದು ತಗೊಂಡಿದ್ರಂತೆ. ಅಂದ್ರೆ ಇಲ್ಲಿ ಕೈಗಾರಿಕೆಗಳು ಎಷ್ಟು ಮುಖ್ಯನೋ ವ್ಯವಸಾಯನೂ ಅಷ್ಟೇ ಮುಖ್ಯ. ಕೈಗಾರಿಕೆಯಿಂದ ಇವತ್ತು ನಾನು ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಥವಾ ಏನೋ ಮಾಡ್ತೀನಿ ಅನ್ನೋದು, ಅಥವಾ ಯಾವುದೋ ಒಂದು ಸರ್ಕಾರಿ ದೊಡ್ಡ ಕೆಲಸದಲ್ಲಿ ಇದ್ದೀನಿ ಅಂತ ಹೇಳ್ತೀನಿ, ಅದು ರೈತನ ಮಾತ್ರ ತಾಕತ್ತ, ಅದು ರೈತಂದೇ ದಮ್. ಅದನ್ನ ಯಾರಿಗೂ ಅದನ್ನ ಯಾವ IAS ಆಫೀಸರ್ ಆಗಲಿ ಅಥವಾ ಯಾವ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅದು ಮಾಡೋಕ್ಕಾಗಲ್ಲ. ರೈತನೇ ಸಾಟಿ. ಇಲ್ಲಿ ಆನಂತರ ಇಲ್ಲಿ ಸಣ್ಣ ಹಿಡುವಳಿದಾರರು ಓಕೆ, ಅವರ ಬದುಕುಗಳು ಸ್ವಲ್ಪ ಉತ್ತಮವಾಗಿದೆ. ಆಮೇಲೆ ಕೂಲಿಕಾರರ ಬದುಕುಗಳು ಓಕೆ, ಅದು ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಜಮೀನ್ದಾರರು ಅಂದ್ಕೊಂಡಿರೋದು ಬದುಕು ಹೇಗಿದೆ ಅಂದ್ರೆ ಬಿಸಿ ತುಪ್ಪ. ಇತರ ಉಳಕ್ಕೂ ಆಗೋದಿಲ್ಲ. ನಾವು ನಮ್ಮ ಕಿರೀಟ ಕೆಳಗೆ ಬೀಳ್ತದಲ್ಲ, ನಾವು ಬೀಳ್ಸ್ಕೊಳಕ್ ನಮಗೆ ಆಗಲ್ಲ. ಬಿದ್ದು ಬಿಟ್ರೆ ಇನ್ನೊಬ್ರು ಏನಂತಾರ ನಾನು ದೊಡ್ಡ ಜಮೀನ್ದಾರ, ನಾನು 60 ಎಕರೆ ಹೊಲ ಐತಿ, ಬೇರೆ ಹೊಲಕ್ಕೆ ನಾನು ಕೂಲಿ ಹೋಗಕ್ ಆಗಲ್ಲ. ಯಾಕಂದ್ರೆ ನನ್ನ ಬದುಕು ನಾನು ಆ ಒಂದು ಏನದು ಈಗೋ ಅಥವಾ ನನ್ನದು ಒಂದು ಹೆಮ್ಮೆ, ನನ್ನ ಕಿರೀಟ ಅಂತ ಐತಲ್ಲ, ಅದು ಬೀಳ್ಬಾರ್ದು ಅನ್ನೋ ಬದುಕಲ್ಲಿ. ಇಲ್ಲಿ ತುರ್ತು ಪರಿಸ್ಥಿತಿ ಬಂತು. ನಾನು ಯಾವುದೇ ರಾಜಕೀಯ ವ್ಯಕ್ತಿಗಳನ್ನಾಗಲಿ ವ್ಯಕ್ತಿ ನಿಂದನೆ ಅಲ್ಲ ನಂದು. ನನ್ನ ತಂದೆ ಅನುಭವಿಸಿದ ಕಥೆಯನ್ನ ಇವತ್ತು ನಾನು ಹೇಳ್ತೇನೆ. ತುರ್ತು ಪರಿಸ್ಥಿತಿ ಜಾರಿಗೆ ಬಂತು. ಅಲ್ಲಿ ನಮ್ಮ ತಾತ ದುಡ್ಕೊಂಡಿರೋ ಹೊಲಗಳನ್ನೆಲ್ಲ ಕಳ್ಕೊಂಡ್ರಂತೆ. ಅವರು ನೊಂದು ಶಾಪ ಹಾಕಿದ್ರು, ಇದು ಬೇಡ ಅಂತ. ಆ ನಂತರ ನಮ್ಮ ತಂದೆ ರಾಜರಿದ್ದಂಗಿದ್ರು. ಆದ್ರೆ ಇವತ್ತು ನಮ್ಮ ಅಣ್ಣ ಆ ಹೊಲದಲ್ಲಿ ದುಡಿದು, ಈ ಹೊಲದ ದುಡಿಯೋದ್ರಿಂದ ಏನು ಬರಲ್ಲ ಮಗ, ನೀನು ಓದು ಅಂತ ದಾವಣಗೆರೆಯಲ್ಲಿ ಇವತ್ತು ICSE ಸ್ಕೂಲಲ್ಲಿ ಮಗನ ಲಕ್ಷಾಂತರ ಖರ್ಚು ಮಾಡಿ ಓದಿಸ್ತಾನ. ಅಂದ್ರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದ್ರ, ಮೊದಲು ವ್ಯವಸಾಯ ಬೇಡ, ಬದುಕಿ ಕಷ್ಟ, ಅದಕ್ಕೆ ನಾವು ಬೇರೆ ಏನಾದ್ರೂ ಮಾಡ್ಕೊಳ್ಳೋಣ ಅನ್ನೋ ಮಟ್ಟಿಗೆ ಆಗೈತಿ. ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಬೇಕು. ಸಣ್ಣ ಹಿಡುವಳಿದಾರರಿಗೆ ಅವ್ರಿಗೆ ಎಷ್ಟು ಸವಲತ್ತುಗಳನ್ನು ಕೊಡಬೇಕು ಆ ಸವಲತ್ತುಗಳನ್ನು ಕೊಡಬೇಕು. ನಾನು ಯಾವುದೇ ಸರ್ಕಾರಗಳನ್ನ ಯಾವುದೇ ಪಕ್ಷಗಳನ್ನ ನಿಂದನೆ ಅಥವಾ ನಾನು ಕೇಳ್ತಾ ಇಲ್ಲ. ಬದುಕಿಗೆ ಬದಲಾವಣೆ ಬೇಕಲ್ಲ. ವ್ಯವಸಾಯಕ್ಕೆ ಒಂದು ಚಿಕ್ಕ ಬದಲಾವಣೆಗಳನ್ನ ನಾನು ಬಯಸ್ತಾ ಇದ್ದೀನಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಈಗ ಸಾಧಾರಣ ಮಟ್ಟಿಗೆ ಶೇರ್ ಮಾಡ್ರಿ ನನ್ನ ಈ ಭಾವನೆಗಳು. ಯಾರಿಗಾದ್ರೂ ಒಬ್ಬ ಜಮೀನ್ದಾರರಿಗೂ ಅಥವಾ ದೊಡ್ಡ ರೈತರಿಗೆ ಹೊಲ ತಗೊಳಕ ಅನ್ನೋ ಅಭಿಲಾಷೆ ಹುಟ್ಟತೇನೋ ಅನ್ನೋ ಬಯಕೆ ಎತ್ತಿಡಿರಿ ಅಂತ ನಾನು ಹೇಳ್ತೀನಿ. ಇಲ್ಲಿ ಒಂದು ಜಮೀನ್ದಾರರಿಗೆ ಒಂದು ಸವಲತ್ತುಗಳನ್ನ ಕೊಡ್ರಿ. ಸಣ್ಣ ಹಿಡುವಳಿದಾರರಿಗೆ ಒಂದು ವ್ಯವಸ್ಥೆಗಳು ಬರಬೇಕು. ನಮ್ಮ ಈ ಸರ್ಕಾರದ ವ್ಯವಸ್ಥೆ ಬದಲಾಗಬೇಕು. ಟೋಟಲಿ ನಾನು ಹೇಳೋದಿಷ್ಟೇ, ರೈತರ ಬದುಕುಗಳನ್ನ ಆಸನಗೊಳಿಸ್ರಿ. ಒಂದು ಎಕರೆ ಹೊಲ ಐತೆ ಅಂದ್ರೆ ಅವ್ರಿಗೆ 25,000 ರೂಪಾಯಿ ಅಷ್ಟೇ ಇದನ್ನ ಕೊಡ್ತಾರೆ. ಅದೇ ಜಾಬ್ ಇದ್ರೆ ಅಥವಾ ಯಾವ್ದಾದ್ರು ಅಂಗಡಿ ಇಟ್ಕೊಂಡಂದ್ರೆ 1 ಲಕ್ಷ ಸಾಲ ಕೊಡ್ತಾರೆ. ಆ ಸಾಲ ಕೊಡ್ತಾರೆ. ಇವತ್ತು ಆ ಬಡ್ಡಿ ಇಲ್ಲದೆ ಸಾಲಗಳನ್ನು ಕೊಡ್ತಾರೆ. ಅದೇ ಸ್ವಲ್ಪ ಈಗ ಕೊಟ್ಟು ಅವ್ರನ್ನ ಉದ್ಧಾರ ಮಾಡೋದು. ಅವ್ರನ್ನ ಸ್ವಲ್ಪ ರೈತರ ಬಗ್ಗೆ, ರೈತರ ಅಳಲುಗಳನ್ನ ರೈತರಾಗಿ ನೋಡ್ರಿ. ನೀವು ರೈತರಿಂದ ನಾನು ರೈತರ ಮೇಲೆ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಅಲ್ಲ, ರೈತರ ಮನದಾಳಗಳನ್ನು ಅರಿತುಕೊಳ್ರಿ ಅನ್ನೋದೇ ನನ್ನ ಅಭಿಲಾಷೆ. ಧನ್ಯವಾದಗಳು. ಕೃಷಿ ಮತ್ತು ಕೈಗಾರಿಕೆಯ ವಿಷಯ ಇವತ್ತಿಗೂ ನಿಮಗೂ ಮುಗಿಯುವಂತದಲ್ಲ. ಈ ವಿಷಯ ಮುಂದಿನ ಸಂಚಿಕೆಯಲ್ಲೂ ಕೂಡ ಮುಂದುವರಿಯುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಗೆ ನಾವು ವಿದಾಯ ಹೇಳ್ತಾ ಇದ್ದೇವೆ.